नशा सबसे नशीला है, जिसे देखो यहाँ वो हुस्न की बारिश में गीला है। इश्क के नाम पे करते सभी अब रास लीला है। मैं करूँ तो साला कैरेक्टर ढीला है, मैं करूँ तो साला कैरेक्टर ढीला है। लड़कों का नशा प्यार है, नशा सबसे नशीला है, जिसे देखो यहाँ वो हुस्न की बारिश में गीला है। इश्क के नाम पे करते सभी अब रास लीला है। मैं करूँ तो साला कैरेक्टर ढीला है, मैं करूँ तो साला कैरेक्टर ढीला है। Everybody, this is a song which is gonna be a massive hit of the year. Thank you. ಮಾಡಿಸತ್ತ ಮನುಷ್ಯಂದ ನಾನ್ ತೋಳ ಬಚ್ಚಿ ಮೇಲೆ ಕಟ್ಟಿ ಅರ್ರರ್ರ ನಾಕ ಮುಖ ಮಾಡಿಸತ್ತ ಮನುಷ್ಯಂದ ನಾನ್ ತೋಳ ಬಚ್ಚಿ ಮೇಲೆ ಕಟ್ಟಿ ಅರ್ರರ್ರ ನಾಕ ಮುಖ ಅರ್ರರ್ರ ನಾಕ ಮುಖ
Hare
ತಂದೆದ ಬಾಕ್ಯಾರ್ಡ್ ಗೊಬ್ಬುಗ ನಮ್ಮ ತಂದೆದ ಬಾಕ್ಯಾರ್ಡ್ ಗೊಬ್ಬುಗ ತಂದೆದ ಬಾಕ್ಯಾರ್ಡ್ ಗೊಬ್ಬುಗ ನಮ್ಮ ತಂದೆದ ಬಾಕ್ಯಾರ್ಡ್ ಗೊಬ್ಬುಗ ತಾರೈದ ತಪ್ಪಂಗಾಯಿ ಬಜ್ಜೈದ ಗೊಬ್ಬುಗೆ ತಾರೈದ ತಪ್ಪಂಗಾಯಿ ಬಜ್ಜೈದ ಗೊಬ್ಬುಗೆ ಚೆಂದದ ಗೊಬ್ಬುನು ಬಾಕ್ಯಾರ್ಡೇ ಬಂತಿಗ ನಮ್ಮ ಚೆಂದದ ಗೊಬ್ಬುನು ಬಾಕ್ಯಾರ್ಡೇ ಬಂತಿಗ ತಂದೆದ ಬಾಕ್ಯಾರ್ಡ್ ಗೊಬ್ಬುಗ ನಮ್ಮ ತಂದೆದ ಬಾಕ್ಯಾರ್ಡ್ ಗೊಬ್ಬುಗ. ಮಂಗಳಾದೇವಿಯ ಪಾದ ಕಮಲಕ್ಕೆ ವಂದಿಸುತ್ತಾ ಕಾಶ್ಯ ಹೈಸ್ಕೂಲ್ ಹಳೆ ವಿದ್ಯಾರ್ಥಿ ಸಂಘದ ವತಿಯಿಂದ 67ನೇ ವಾರ್ಷಿಕೋತ್ಸವಕ್ಕೆ ಈ ವೇದಿಕೆಯಲ್ಲಿ ಆಸೀನರಾಗಿರುವಂಥ ಎಲ್ಲ ಗಣ್ಯರಿಗೆ ಶುಭ ಸಂಜೆಯ ನಮನಗಳನ್ನು ಸಲ್ಲಿಸುತ್ತಾ ಕಾಶ್ಯ ಹೈಸ್ಕೂಲ್ ಹಳೆ ವಿದ್ಯಾರ್ಥಿ ಸಂಘದ 67ನೇ ವರ್ಷದ ಸಂಭ್ರಮಾಚರಣೆಯನ್ನು ನೆರವೇರಿಸಲು ನಮ್ಮಲ್ಲಿ ಒಟ್ಟು ಸೇರಿದ ಹಳೆ ನೆನಪುಗಳು ನಮ್ಮನ್ನು ಸೇರಿಸುತ್ತದೆ, ಹೊಸ ಕನಸುಗಳು ನಮ್ಮನ್ನು ಮುನ್ನಡೆಸುತ್ತದೆ. ಸ್ವಾಗತ ಎಂಬುದು ಕೇವಲ ಶಬ್ದವಲ್ಲ, ಅದು ಆತ್ಮೀಯತೆಯ ಅಭಿವ್ಯಕ್ತಿ. ಇಂದಿನ ಕಾರ್ಯಕ್ರಮಕ್ಕೆ ಆಶೀರ್ವಚನ ನೀಡಲಿರುವ ಕಾಶ್ಯ ವಿದ್ಯಾಸಂಸ್ಥೆಗಳ ಸಂಚಾಲಕರಾದ ರೆವರೆನ್ಸ್ ಫಾದರ್ ಎರಿಕ್ ರಾಸ್ಟರ್ ಅವರಿಗೆ ನಮ್ಮ ಸಂಘದ ಎಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಇವರಿಗೆ ನಮ್ಮ ಸಂಘದ ಹಿರಿಯ ಸದಸ್ಯರಾಗಿರುವಂಥ ಹಾಗೂ ನಮ್ಮ ಸಂಘದ ಕೌಶಲಿಕರಾಗಿ ಹಳೆ ವಿದ್ಯಾರ್ಥಿ ಸಂಘದ ಕೌಶಲಿಕರಾಗಿರುವಂಥ ರಾಮಚಂದ್ರ ದೇವಡಿಗರವರು ಸಹಯೋಗಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಇನ್ನೋರ್ವ ವ್ಯಕ್ತಿ ನಮ್ಮ ಪ್ರೀತಿಯ ಕರೆಗೆ ಹೋಗೊಟ್ಟು ಮಸ್ಕತ್ತಿನಿಂದ ಇಲ್ಲಿಗೆ ಆಗಮಿಸಿದ್ದಾರೆ. ನಮ್ಮ ಹಳೆ ವಿದ್ಯಾರ್ಥಿ ಆಗಿರುವಂಥ ಗಣೇಶ್ ಶೆಟ್ಟಿಯವರು. ಇವರು ನಮ್ಮ ಸಂಘದ ಕೊಡುಗೆದಾರಿ ಕೂಡ ಆಗಿದ್ದಾರೆ. ಆದರೂ ಕೂಡ ಅವರ ಸಂತೋಷ ವಿಷಯ ಏನಂತ ಹೇಳಿದರೆ, ಇವತ್ತಿನ ಕಾರ್ಯಕ್ರಮಕ್ಕೆ ಅವರು ಬಂದರು ಅಂತ ಹೇಳಿದ್ರೆ ನಮಗೆ ಭಾರಿ ಸಂತೋಷವನ್ನು ಉಂಟು ಮಾಡ್ತದೆ. ಇವತ್ತಿನ ಉದ್ಘಾಟನಾ ಸಮಾರಂಭವನ್ನು ಮಾಡಲಿರುವಂಥ ಗಣೇಶ್ ಶೆಟ್ಟಿ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ನಮ್ಮ ಸಂಘದ ವಾರ್ಷಿಕ ಸಂಚಾಲಕರಾದ ಅನಿಲ್ ಪಿ ಅವರು ಸಂಬೋಧಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ. ಅದೇ ರೀತಿ ಇಂದಿನ ಕಾರ್ಯಕ್ರಮದ ಅತಿಥಿಗಳಾಗಿ ನಮ್ಮಲ್ಲಿ ಒಟ್ಟಿಗಿದ್ದಾರೆ MCC ಬ್ಯಾಂಕಿನ ಚೇರ್ಮನ್ ಆಗಿರುವಂಥ ಅನಿಲ್ ಲೋಬೋ ಇವರಿಗೆ ನಮ್ಮ ಸಂಘದ ಮಾಜಿ ಕಾರ್ಯದರ್ಶಿ ಆಗಿರುವಂಥ ಸ್ಟೀವನ್ ರೋಡ್ರಿಗಸ್ ಅವರು ಸಾಲುವಡಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ. ಅಂತ ಉಮೇಶ್ ಗಟ್ಟಿ ಇವರು ಮೆಸ್ಕಾಂನಲ್ಲಿ ಉತ್ತರ ವಲಯದ ನಿಯಂತ್ರಣಾಧಿಕಾರಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಪವರ್ ಲಿಫ್ಟಿಂಗ್ ಅಸೋಸಿಯೇಷನ್ ಅಧ್ಯಕ್ಷರಾಗಿರುವ ರೊಟೇರಿಯನ್ ಶ್ರೀ ಉಮೇಶ್ ಗಟ್ಟಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ನಮ್ಮ ಸಂಘದ ಕಾರ್ಯದರ್ಶಿಯಾಗಿರುವಂಥ ಗಣೇಶ್ ಅವರು ಸಾಲು ಹೊದಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ. ವ್ಯಕ್ತಿ ಯಾರು ಅಂತ ಹೇಳಿದರೆ ನಮ್ಮ ಇವತ್ತಿನ ಸಂಚಾಲಕರಾಗಿರುವಂಥ ಅನಿಲ್ ಪಿ ಅವರು. ಇವರಿಗೆ ಕೂಡ ನಿಮ್ಮೆಲ್ಲರ ಪರವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದೇನೆ. ಇವರಿಗೆ ನಮ್ಮ ಸಂಘದ ಕೇಶವ ಅವರು ಸಾವೋದಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ.
ಉಪಸ್ಥಿತಿ ಇರುವಂತಹ ಎಲ್ಲ ಅತಿಥಿಗಳನ್ನು ಬಹಳ ಗೌರವಯುತವಾಗಿ ಸ್ವಾಗತಿಸಿದಂತಹ ನಮ್ಮ ಸ್ಟೀವನ್ ರೋಡ್ರಿಗಸ್ ಇವರು ಮಾಧವ ಬಂಗೇರ ಅವರಿಗೆ ಶಾಲನ್ನು ಹೊದಿಸಿ ಸ್ವಾಗತಿಸಿಕೊಳ್ತಾ ಇದ್ದಾರೆ. ನಮಃ ಜಯ ಜಯ ಹೇ ಭಗವತಿ ಸುರಭಾರತಿ ತವ ಚರಣೌ ಪ್ರಣಮಾಮಃ ನಾದ ಬ್ರಹ್ಮಮಯಿ ಜಯ ಭಾಗೇಶ್ವರಿ ಶರಣಂ ತೇ ಗಚ್ಚಾಮಃ ಜಯ ಜಯ ಹೇ ಭಗವತಿ ಸುರಭಾರತಿ ತವ ಚರಣೌ ಪ್ರಣಮಾಮಃ ತ್ವಮಸಿ ಶರಣ್ಯಾ ತ್ರಿಭುವನಧನ್ಯಾ ಸುರಮುನಿವಂದಿತ ಚರಣ ನವರಸ ಮಧುರಾ ಕವಿತಾ ಮುಖರ ಸ್ಮಿತ ರುಚಿ ರುಚಿರಾಭರಣ ಜಯ ಜಯ ಹೇ ಭಗವತಿ ಸುರಭಾರತಿ ತವ ಚರಣೌ ಪ್ರಣಮಾಮಃ ಜಯ ಜಯ ಹೇ ಭಗವತಿ ಸುರಭಾರತಿ ತವ ಚರಣೌ ಪ್ರಣಮಾಮಃ. ಇರುವಂತಹ ಎಲ್ಲ ಅತಿಥಿಗಳು ಜೊತೆಯಾಗಿಕೊಂಡು 67ನೇ ವರ್ಷದ ಸಂಭ್ರಮಾಚರಣೆಯ ಈ ಸುಂದರ ಸಂಜೆಯ ಕಾರ್ಯಕ್ರಮಕ್ಕೆ ಉದ್ಘಾಟನೆಯ ಮುಗಿನ ದೀಪವನ್ನ ಪ್ರಜ್ವಲಿಸಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡ್ತಾ ಇದ್ದಾರೆ. ಬೆಳಕಿನೆಡೆಗೆ ಇಂದು ಕಾಶ್ಯ ಶಾಲೆ ಹಳೆ ವಿದ್ಯಾರ್ಥಿ ಸಂಘದ 67ನೇ ವಾರ್ಷಿಕೋತ್ಸವ ಶುಭ ಸಂದರ್ಭದಲ್ಲಿ ಸಂಘದ ಚಟುವಟಿಕೆಗಳ ವರದಿಯನ್ನು ತಮ್ಮ ಮುಂದೆ ಇಡಲಿಕ್ಕೂ ನಾನು ಸಂತೋಷ ಪಡುತ್ತೇನೆ. ಕಾಶ್ಯ ಹಳೆ ವಿದ್ಯಾರ್ಥಿ ಸಂಘವು 1959ರಲ್ಲಿ ಅಂದಿನ ಮುಖ್ಯೋಪಾಧ್ಯಾಯರಾಗಿದ್ದ ಶ್ರೀಮಾನ್ ಕಟೀಲ್ ಗೋವಿಂದ್ ಪೈ ಅವರ ನೇತೃತ್ವದಲ್ಲಿ ಸ್ಥಾಪನೆಯಾಯಿತು. ಹಳೆ ವಿದ್ಯಾರ್ಥಿ ಸಂಘದ ಉದ್ದೇಶ ಕಾಶ್ಯ ಹೈಸ್ಕೂಲ್ನಲ್ಲಿ ಕಲಿತಿರುವ ವಿದ್ಯಾರ್ಥಿಗಳನ್ನು ಒಟ್ಟುಗೂಡಿಸುವುದು, ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡುವುದು, ಸಾಧಕರನ್ನು ಗುರುತಿಸುವುದು, ಅವರನ್ನು ಸನ್ಮಾನಿ ಪ್ರೋತ್ಸಾಹಿಸುವುದು ಮತ್ತು ಶಾಲೆಯ ಅಭ್ಯುದಯಕ್ಕಾಗಿ ಶ್ರಮಿಸುವುದು ಹಾಗೂ ಸಮಾಜಕ್ಕೆ ಹಾಗೂ ವಿದ್ಯಾರ್ಥಿಗಳಿಗೆ ಒಳಿತಾಗುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವುದು. ಸಂಘವು 1959ರಿಂದ ಇಲ್ಲಿಯ ತನಕ ಹಲವಾರು ಏರುಪೇರುಗಳನ್ನು ಕಂಡು ಪ್ರಸ್ತುತ ನಮ್ಮ ಸಂಘವು ಬಹಳ ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ ಎಂದು ತಿಳಿಸಲು ಸಂತೋಷ ಪಡುತ್ತೇನೆ. ಕಾಶ್ಯ ಹಳೆ ವಿದ್ಯಾರ್ಥಿ ಸಂಘವು ಪ್ರಾರಂಭದಿಂದಲೂ ಸಾರ್ವಜನಿಕ, ಶೈಕ್ಷಣಿಕ, ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ಉತ್ತಮ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಾ ಜನರ ಪ್ರೀತಿಗೆ ಪಾತ್ರರಾಗಿದೆ ಎಂದು ತಿಳಿಸಲು ಸಂತೋಷ ಪಡುತ್ತೇನೆ. ಪ್ರಾರಂಭದಲ್ಲಿ ಕಾಶ್ಯ ಸಮೂಹದ 3 ಶಾಲೆಯ ಮಕ್ಕಳಿಗೆ ಅಗತ್ಯವಿರುವ ಪುಸ್ತಕಗಳನ್ನು ನೀಡುತ್ತಾ ಬಂದಿದ್ದೇವೆ. ಅದೇ ರೀತಿ ಮಕ್ಕಳಲ್ಲಿ ಅಡಗಿರುವ ಪ್ರತಿಭೆಗಳನ್ನು ಗುರುತಿಸಲು ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಪ್ರತಿ ವರ್ಷ ಸ್ವಾತಂತ್ರ್ಯೋತ್ಸವದಂದು ಕಾಶ್ಯ ಶಾಲೆಯ ಆಡಳಿತ ಮಂಡಳಿಯೊಂದಿಗೆ ಜಂಟಿಯಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತಾ 10ನೇ ತರಗತಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ 4 ವಿದ್ಯಾರ್ಥಿಗಳನ್ನು ಗುರುತಿಸಿ ಸನ್ಮಾನಿಸಿ ಸ್ಮರಣಿಕೆ ಹಾಗೂ ನಗದನ್ನು ನೀಡಿ ಪ್ರೋತ್ಸಾಹಿಸುತ್ತಾ ಬಂದಿದ್ದೇವೆ. ಅದೇ ರೀತಿ ದೇಶಕ್ಕಾಗಿ ಸೇವೆ ಸಲ್ಲಿಸಿದ ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿ ಯೋಧರನ್ನು ಗುರುತಿಸಿ ಅವರನ್ನು ಬಹಳ ಅದ್ಧೂರಿಯಾಗಿ ಸನ್ಮಾನಿಸಿ ಗೌರವಿಸುತ್ತಾ ಬಂದಿದ್ದೇವೆ. ಕಾಶ್ಯ ಹಳೆ ವಿದ್ಯಾರ್ಥಿ ಸಂಘ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಅಮೆಚೂರ್ ಅಸೋಸಿಯೇಷನ್ ಅವರ ಜಂಟಿ ಆಶ್ರಯದಲ್ಲಿ ಜಿಲ್ಲಾ ಮಟ್ಟದ ಪುರುಷರ ಕಬಡ್ಡಿ ಪಂದ್ಯಾಟವನ್ನು ಕಾಶ್ಯ ಶಾಲಾ ವಠಾರದಲ್ಲಿ ಯಶಸ್ವಿಯಾಗಿ ನೆರವೇರಿಸಿದ್ದೇವೆ.
ಅದೇ ರೀತಿ ಆರೋಗ್ಯ ತಪಾಸಣಾ ಶಿಬಿರ, ದಂತ ಚಿಕಿತ್ಸಾ ಶಿಬಿರ, ಕಣ್ಣಿನ ತಪಾಸಣಾ ಶಿಬಿರ, ರಕ್ತದಾನ ಶಿಬಿರ, ಹೀಗೆ ಹಲವಾರು ಶಿಬಿರಗಳನ್ನು ಸಮಾಜದ ಒಳಿತಿಗಾಗಿ ನಡೆಸಿಕೊಂಡು ಬಂದಿದ್ದೇವೆ. ನಮ್ಮ ಸಂಘದ ವಾರ್ಷಿಕ ಸಮಾರಂಭಗಳಲ್ಲಿ ಸಮಾಜದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧಕರನ್ನು ಗುರುತಿಸಿ ಅವರನ್ನು ನಮ್ಮ ಕಾರ್ಯಕ್ರಮದಲ್ಲಿ ಸನ್ಮಾನಿಸುತ್ತಾ ಬಂದಿದ್ದೇವೆ. ನಮ್ಮ ಸಂಘದ ವತಿಯಿಂದ ಕಾಸ್ಯ ಶಾಲೆಗೆ ಅಗತ್ಯವಿದ್ದ ಕಂಪ್ಯೂಟರ್ ಹಾಗೂ ಲ್ಯಾಪ್ಟಾಪ್ಗಳನ್ನು ನೀಡಿದ್ದೇವೆ. ಕಳೆದ ವರ್ಷದ ಸ್ವಾತಂತ್ರ್ಯೋತ್ಸವ ಆಚರಣೆ ಸಂದರ್ಭದಲ್ಲಿ ಹಳೆ ವಿದ್ಯಾರ್ಥಿ ಸಂಘದಿಂದ ಅಗತ್ಯವಿದ್ದ ಕೆಲವು ಮಕ್ಕಳಿಗೆ ಸಮವಸ್ತ್ರವನ್ನು ನೀಡಿದ್ದೇವೆ. ಕಳೆದ ವರ್ಷದಲ್ಲಿ ಕಾಸ್ಯ ಶಾಲೆಯಿಂದ ಶಾಲಾ ವತಿಯಿಂದ ನಡೆಸಲ್ಪಟ್ಟ ಪ್ರತಿಭಾ ಕಾರಂಜಿ ಕಾರ್ಯಕ್ರಮಕ್ಕೆ ಹಳೆ ವಿದ್ಯಾರ್ಥಿ ಸಂಘದಿಂದ 11,000 ರೂಪಾಯಿಯನ್ನು ನಾವು ನಗದು ರೂಪದಲ್ಲಿ ದೇಣಿಗೆ ನೀಡಿದ್ದೇವೆ. ಶಿಕ್ಷಣ ಇಲಾಖೆಯಿಂದ ನಡೆಸಲ್ಪಟ್ಟ ಜಿಲ್ಲಾ ಕ್ರೀಡಾಕೂಟವು ಕಳೆದ ವರ್ಷ ಕಾಸ್ಯ ಹೈಸ್ಕೂಲ್ನ ನೇತೃತ್ವದಲ್ಲಿ ಮಂಗಳ ಕ್ರೀಡಾಂಗಣದಲ್ಲಿ ಬಹಳ ಅದ್ದೂರಿಯಾಗಿ ನಡೆದಿದ್ದು, ಈ ಕ್ರೀಡಾಕೂಟಕ್ಕೆ ನಮ್ಮ ಸಂಘದ ವತಿಯಿಂದ ರೂಪಾಯಿ 25,000ವನ್ನು ನೀಡಿದ್ದೇವೆ. ಅದೇ ರೀತಿ ಕಳೆದ ವರ್ಷ ಕಾಸ್ಯ ಶಾಲೆಯ 75ನೇ ವಜ್ರ ಮಹೋತ್ಸವದ ಆಚರಣೆ ಸಂದರ್ಭದಲ್ಲಿ ನಮ್ಮ ಶಾಲೆಯ ಮಕ್ಕಳ ಅನುಕೂಲಕ್ಕಾಗಿ ಜೆರಾಕ್ಸ್ ಯಂತ್ರ ಖರೀದಿಗಾಗಿ 75,000 ರೂಪಾಯಿಯನ್ನು ನಾವು ಶಾಲೆಗೆ ನೀಡಿದ್ದೇವೆ. 1925 ಡಿಸೆಂಬರ್ ತಿಂಗಳಲ್ಲಿ ಕಾಸ್ಯ ಹೈಸ್ಕೂಲ್ನ ಅಧ್ಯಾಪಕರ ಸಹಕಾರದಿಂದ ಕಾಸ್ಯ ಸಮೂಹದ 3 ಶಾಲೆಗಳನ್ನು ಒಟ್ಟುಗೂಡಿಸಿ ಮಕ್ಕಳಲ್ಲಿ ಅಡಗಿರುವ ಪ್ರತಿಭೆಗಳನ್ನು ಹೊರತರಲು ವಿವಿಧ ರೀತಿಯ ಆಟೋಟ ಸ್ಪರ್ಧೆ ಏರ್ಪಡಿಸಿ ವಿಜೇತರಿಗೆ ಸ್ಥಳದಲ್ಲೇ ಬಹುಮಾನವನ್ನು ನೀಡಿದ್ದೇವೆ. ಅದೇ ರೀತಿ ಹಳೆ ವಿದ್ಯಾರ್ಥಿಗಳನ್ನು ಒಗ್ಗೂಡಿಸಲು 1 ದಿನದ ಪ್ರವಾಸದ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ಳುತ್ತಾ ಬಂದಿದ್ದೇವೆ. ಇನ್ನು ಮುಂದೆ ನಮ್ಮ ಸಂಘವು ಇನ್ನಷ್ಟು ಪರಿಣಾಮಕಾರಿ ಕಾರ್ಯಕ್ರಮವನ್ನು ಎಲ್ಲರ ಸಹಕಾರದೊಂದಿಗೆ ರೂಪಿಸುವ ಉದ್ದೇಶ ಹೊಂದಿದೆ. ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಸಹಕಾರ ಹಾಗೂ ಪ್ರೋತ್ಸಾಹ ನೀಡಿದ ಕಾಸ್ಯ ಹೈಸ್ಕೂಲ್ನ ಸಂಚಾಲಕರಾದ ರೆವರೆಂಡ್ ಫಾದರ್ ಎರಿಕ ಕ್ರಾಸ್ತಾ, ಶಾಲೆಯ ಮುಖ್ಯೋಪಾಧ್ಯಾಯರು ಹಾಗೂ ಹಳೆ ವಿದ್ಯಾರ್ಥಿ ಸಂಘದ ಗೌರವಾಧ್ಯಕ್ಷರಾದ ಶ್ರೀಮಾನ್ ಎವರೆಸ್ಟ್ ಫೆಲಿಕ್ಸ್ ಕ್ರಾಸ್ತಾ ಹಾಗೂ ಸಿಬ್ಬಂದಿ ವರ್ಗಕ್ಕೂ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ನಮ್ಮ ಸಂಘದ ಎಲ್ಲ ಕಾರ್ಯಕ್ರಮಕ್ಕೆ ಸಹಾಯ ಹಸ್ತ ನೀಡಿ ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದ ಎಲ್ಲ ಹಳೆ ವಿದ್ಯಾರ್ಥಿಗಳಿಗೆ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಇನ್ನು ಮುಂದಕ್ಕೂ ನಮ್ಮ ಎಲ್ಲ ಕಾರ್ಯಕ್ರಮ ಯಶಸ್ಸಿಗೆ ನಿಮ್ಮ ಸಹಾಯ ಸಹಕಾರ ಯಾಚಿಸುತ್ತಾ ವರದಿಯನ್ನು ಮುಕ್ತಾಯಗೊಳಿಸುತ್ತೇವೆ. ಕಾಸ್ಯ ಹೈಸ್ಕೂಲು ಹಳೆ ವಿದ್ಯಾರ್ಥಿ ಸಂಘದ ಪರವಾಗಿ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು. ಸಾಕಷ್ಟು ಮಂದಿ ಈ ಹಳೆ ವಿದ್ಯಾರ್ಥಿ ಸಂಘದಲ್ಲಿ ಸದಸ್ಯರಾಗಿದ್ದೀರಿ. ಆದರೆ ಸದಸ್ಯರು ಆಗದಿದ್ದಂಥವರಿಗೆ ಇವತ್ತು ಒಂದು ಅವಕಾಶವಿದೆ. ಅಲ್ಲಿ ಹಿಂಭಾಗದಲ್ಲಿ ಒಂದು ಕೌಂಟರ್ ಅನ್ನ ತೆರೆಯಲಾಗಿದೆ. ದಯವಿಟ್ಟು ತಾವು ಹೈಸ್ಕೂಲ್ನ ಹಳೆ ವಿದ್ಯಾರ್ಥಿಗಳು ಆಗಿದ್ದಲ್ಲಿ ತಮ್ಮ ಹೆಸರನ್ನ ಅಲ್ಲಿ ನೋಂದಾಯಿಸಿಕೊಳ್ಳಿ, ನಿಮ್ಮ ಫೋನ್ ನಂಬರ್ನ ಅಲ್ಲಿ ನೋಂದಾಯಿಸಿಕೊಳ್ಳಿ. ನೀವು ಕೂಡ ಈ ನಮ್ಮ ಸಂಘಕ್ಕೆ ಸದಸ್ಯರಾಗಬಹುದು ಎನ್ನುವಂತಹ ವಿನಂತಿಯ ಜೊತೆ ಧನ್ಯವಾದಗಳು. ಈ ಒಂದು ವರ್ಗ ಹೈಸ್ಕೂಲ್ನಲ್ಲಿ ಸಾವಿರಾರು ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನ ಬೋಧಿಸಿದಂತಹ ಒಂದಷ್ಟು ಶಿಕ್ಷಕರನ್ನ ಕರೆಸಿ ಅವರಿಗೆ ಗುರುವಂದನ ಕಾರ್ಯಕ್ರಮವನ್ನ ನೆರವೇರಿಸಬೇಕು ಎನ್ನುವಂಥದ್ದು ನಮ್ಮ ಸಂಘಟನೆಯ ವೇದಿಕೆಗೆ ಕರೆಯುವ ಮುಂಚೆ ಅವರ ಸನ್ಮಾನ ಪೀಠವನ್ನ ನಾವು ಸಿದ್ಧ ಮಾಡ್ತಾ ಇದ್ದೀವಿ. 25, 36, 37, 28, 32 ಹೀಗೆ 31 ವರ್ಷಗಳಿಂದ ನಿರಂತರವಾಗಿ ಸಾವಿರಾರು ವಿದ್ಯಾರ್ಥಿಗಳಿಗೆ ವಿದ್ಯಾದಾನವನ್ನ ನೀಡಿರುವಂತಹ ಶಿಕ್ಷಣವನ್ನ ಬೋಧಿಸಿದಂತಹ ನಮ್ಮ ನೆಚ್ಚಿನ ಗುರುಗಳು ಇವತ್ತು 6 ಮಂದಿ ವೇದಿಕೆಯ ಮುಂಭಾಗದಲ್ಲಿ ಅವರ ಪ್ರೀತಿಯ ಶಿಷ್ಯರಿಂದ ಗೌರವವನ್ನ ಸನ್ಮಾನವನ್ನ ಸ್ವೀಕರಿಸಿದ್ದಾರೆ. ಹಾಗಾಗಿ ಅವರ ಸನ್ಮಾನ ಪೀಠವನ್ನ ಸಿದ್ಧಗೊಳಿಸ್ತಾ ಇದ್ದೀವಿ. ಹಾಗೆಯೇ ಕಳೆದ 36 ವರ್ಷಗಳಿಂದ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ನೀಡಿ ಸಮಾಜದ ವ್ಯಕ್ತಿಗಳನ್ನಾಗಿ ಮಾಡಿದಂತಹ 6 ಮಂದಿ ಶಿಕ್ಷಕರು. ಇನ್ನೋರ್ವರು ಶ್ರೀಯುತ ಬಿ ಚಂದ್ರಶೇಖರ ಗೌರವದ ಗುರುವಂದನೆಯನ್ನ ಸಲ್ಲಿಸ್ತಾ ಇದ್ದೀವಿ. ಇವರಿಗೆ ಗೌರವದ ಗುರುವಂದನೆಯನ್ನ ಅವರ ಸನ್ಮಾನ ಪತ್ರವನ್ನ ವಾಚಿಸಬೇಕಾಗಿ ನಾನು ಮೊದಲನೇದಾಗಿ ನಮ್ಮ ಶ್ರೀಮತಿ ಎಂಜಲಿನ್ ಟಿ ಲೋಬೋ ಇವರ ಸನ್ಮಾನ ಪತ್ರವನ್ನ ವಾಚಿಸಬೇಕು ಅಂತ ನಾನು ವಿನಂತಿಸ್ತಾ ಇದ್ದೀನಿ. ತಮ್ಮ ಶ್ರೀಮತಿ ರೂಪಾ ಇವರಲ್ಲಿ ವೇದಿಕೆಗೆ ಆಗಮಿಸಿ ಶ್ರೀಮತಿ ಎಂಜಲಿನ್ ಟಿ ಲೋಬೋ ಇವರ ಸನ್ಮಾನ ಪತ್ರವನ್ನ ವಾಚಿಸಬೇಕು.
ಕಾಶ್ಯ ಹೈಸ್ಕೂಲ್ ಹಳೆ ವಿದ್ಯಾರ್ಥಿ ಸಂಘ ಅಂಜಲಿನ್ ಟಿ ಲೋಬೋ, ಕಾಶ್ಯ ಪ್ರೌಢಶಾಲೆಯ ನಿವೃತ್ತ ಶಿಕ್ಷಕಿ, ಇವರಿಗೆ ಹಳೆ ವಿದ್ಯಾರ್ಥಿ ಸಂಘದ 67ನೇ ವಾರ್ಷಿಕೋತ್ಸವದಂದು ನೀಡುವ ಸನ್ಮಾನ ಪತ್ರ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ದೊರೆಯುವ ಮೊದಲೇ 1945 ಸೆಪ್ಟೆಂಬರ್ ತಿಂಗಳ ದಿನಾಂಕ 9ರಂದು ತಾವು ಜನಿಸಿದ್ದೀರಿ. 1 ರಿಂದ 5ನೇ ತರಗತಿಯವರೆಗೆ ವಿಜಯ್ನ ಲೂಟ್ಸ್ ಪ್ರಾಥಮಿಕ ಶಾಲೆಯಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಪಡೆದು 6ನೇ ಫಾರ್ಮ್ನಿಂದ 11ನೇ ಫಾರ್ಮ್ನವರೆಗೆ ಶಿಕ್ಷಣವನ್ನು ಸೇಂಟ್ ಆಗ್ನೆಸ್ ಪ್ರೌಢಶಾಲೆಯಲ್ಲಿ ಪಡೆದಿರಿ. ಪದವಿ ಪೂರ್ವ ಮತ್ತು ಪದವಿ ಶಿಕ್ಷಣವನ್ನು ಸೇಂಟ್ ಆಗ್ನೆಸ್ ಕಾಲೇಜಿನಲ್ಲಿ ಪಡೆದಿರುವಿರಿ. 1967-68ರಲ್ಲಿ BEd ಪದವಿಯನ್ನು ಮಂಗಳೂರಿನ ಸೇಂಟ್ ಆಗ್ನೆಸ್ ಕಾಲೇಜಿನಿಂದ ಪಡೆದಿರುವಿರಿ. ತಾವು ಶಿಕ್ಷಕಿಯಾಗಿ ವೃತ್ತಿ ಜೀವನವನ್ನು ಆರಂಭಿಸಿ 1968ರಿಂದ 1978ರವರೆಗೆ ಕೂಳೂರು ಪ್ರೌಢಶಾಲೆಯಲ್ಲಿ, ಬಳಿಕ 1978ರಿಂದ 2003ರವರೆಗೆ ಕಾಶ್ಯ ಪ್ರೌಢಶಾಲೆಯಲ್ಲಿ ಶಿಕ್ಷಕಿಯಾಗಿ ಸೇವೆಯನ್ನು ಸಲ್ಲಿಸಿರುವಿರಿ. ಮಕ್ಕಳ ಓದಿನ ಬಗ್ಗೆ ವಿಶೇಷ ಗಮನ ಹರಿಸಿ ಅವರ ಶ್ರೇಯೋಭಿವೃದ್ಧಿ ಕುರಿತು ಕಾಳಜಿ ವಹಿಸಿದ್ದೀರಿ. ಮಕ್ಕಳ ಜೊತೆಗೆ ಆಪ್ತರಾಗಿ ಬೆರೆದು ಅವರ ವೈಯಕ್ತಿಕ ಸ್ಥಿತಿಗತಿಗಳನ್ನು ತಿಳಿದು ಅವರು ಕಲಿಕೆಯಲ್ಲಿ ಮುಂದೆ ಬರುವಂತೆ ಅವರನ್ನು ಪ್ರೋತ್ಸಾಹಿಸಿ ಮಕ್ಕಳಲ್ಲಿ ಆತ್ಮವಿಶ್ವಾಸವನ್ನು ಮೂಡಿಸಿರುವಿರಿ. ಸಮಾಜಶಾಸ್ತ್ರ ಮತ್ತು ಆಂಗ್ಲ ಭಾಷಾ ಶಿಕ್ಷಕಿಯಾಗಿ ಶೈಕ್ಷಣಿಕ ಮೌಲ್ಯದ ಉನ್ನತಿಗಾಗಿ ತಾವು ಸೇವೆಗೈದಿರುವುದು ಶ್ಲಾಘನೀಯವಾದುದು. ತಮ್ಮ ವೃತ್ತಿ ಜೀವನದಲ್ಲಿ ಆಡಳಿತಾತ್ಮಕ ಕೆಲಸವನ್ನು ಪ್ರಾಮಾಣಿಕವಾಗಿ ಪರಿಶ್ರಮಪೂರ್ವಕವಾಗಿ ನಿರ್ವಹಿಸಿ ಶಾಲೆಯ ಏಳ್ಗೆಗಾಗಿ ದುಡಿದಿರುವ ತಮ್ಮ ಶ್ರದ್ಧೆಯನ್ನು ನಾವೆಲ್ಲ ಗೌರವಿಸುತ್ತೇವೆ. ವಿದ್ಯಾಕ್ಷೇತ್ರದಲ್ಲಿ ನಿಸ್ವಾರ್ಥ ಸೇವೆಯನ್ನು ಸಲ್ಲಿಸಿರುವ ತಮಗೆ ಆರೋಗ್ಯ, ಸಂಪತ್ತು, ಆಯಸ್ಸು ಎಲ್ಲವೂ ನಿರಂತರವಾಗಿ ಒದಗಲಿ ಎಂದು ಹಾರೈಸುತ್ತೇವೆ. ವಂದನೆಗಳೊಂದಿಗೆ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು, ಕಾಶ್ಯ ಹೈಸ್ಕೂಲ್ ಹಳೆ ವಿದ್ಯಾರ್ಥಿ ಸಂಘ, ಜಪ್ಪು, ಮ್ಯಾಂಗಳೂರು. ದಿನಾಂಕ 24/1/2026. ಜಪ್ಪು, ಮಂಗಳೂರು. ಶ್ರೀ ಬಿ ಚಂದ್ರಶೇಖರ, ಕಾಶ್ಯ ಪ್ರೌಢಶಾಲೆಯ ನಿವೃತ್ತ ಶಿಕ್ಷಕ. ಇವರಿಗೆ ಹಳೆ ವಿದ್ಯಾರ್ಥಿ ಸಂಘದ 67ನೇ ವಾರ್ಷಿಕೋತ್ಸವದಂದು ನೀಡುವ ಸನ್ಮಾನ ಪತ್ರ. ಕಾಸರಗೋಡು ತಾಲೂಕಿನ ಬೇಕಲದಲ್ಲಿ ದಿನಾಂಕ 1/4/1946ರಂದು ದಿವಂಗತ ಬಿ ದೇವಪ್ಪಯ್ಯ ಮತ್ತು ದಿವಂಗತ ಶ್ರೀಮತಿ ಕಮಲಾ ದಂಪತಿಗಳಿಗೆ ಜನಿಸಿರುವ ತಾವು ಕಾಶ್ಯ ಪ್ರೌಢಶಾಲೆಯ ಶಿಕ್ಷಕರಾಗಿ ಸಲ್ಲಿಸಿರುವ ಅನುಪಮ ಸೇವೆಯನ್ನು ಈ ಸಂದರ್ಭದಲ್ಲಿ ಗೌರವಪೂರ್ವಕವಾಗಿ ನೆನಪಿಸಿಕೊಳ್ಳುತ್ತೇವೆ. ಬೇಕಲದ ಫಿಶರೀಸ್ ಪ್ರೌಢಶಾಲೆಯಲ್ಲಿ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣವನ್ನು ಪಡೆದ ಬಳಿಕ ಕಾಸರಗೋಡಿನ ಸರಕಾರಿ ಕಾಲೇಜಿನಲ್ಲಿ ಪದವಿ ಶಿಕ್ಷಣವನ್ನು ತಾವು ಪಡೆದಿರುವಿರಿ. ಮುಂದೆ ಮಕ್ಕಳಿಗೆ ಬೋಧನೆ ಮಾಡುವ ಶಿಕ್ಷಕ ವೃತ್ತಿ ಜೀವನದ ಆಕಾಂಕ್ಷೆಯಿಂದ ಮಂಗಳೂರಿನ
ಸರಕಾರಿ ಶಿಕ್ಷಕ ಶಿಕ್ಷಣ ಮಹಾವಿದ್ಯಾಲಯದಿಂದ ಶಿಕ್ಷಣ ತರಬೇತಿಯನ್ನು ತಾವು ಪಡೆದಿರಿ. ತಮ್ಮ ಕಲಿಕೆಯನ್ನು ಆರಂಭ ಮಾಡಿದ ಬೇಕಲದ ಫಿಶರೀಸ್ ಪ್ರೌಢಶಾಲೆಯಲ್ಲಿ 1966ರಲ್ಲಿ ತಮ್ಮ ವೃತ್ತಿ ಬದುಕನ್ನು ಆರಂಭ ಮಾಡಿರುವುದು ಸುಯೋಗವೆಂದೇ ನಾವು ತಿಳ್ಕೊಂಡಿದ್ದೇವೆ. ವಿದ್ಯಾರ್ಜನೆಯ ಬಯಕೆಯನ್ನು ಈಡೇರಿಸಿಕೊಳ್ಳುವ ಸಲುವಾಗಿ ಕರ್ನಾಟಕ ವಿಶ್ವವಿದ್ಯಾನಿಲಯದ ಸಮಾಜಶಾಸ್ತ್ರ ಮತ್ತು ರಾಜಕೀಯ ಶಾಸ್ತ್ರಗಳಲ್ಲಿ ಸ್ನಾತಕೋತ್ತರ ಪದವಿ ಶಿಕ್ಷಣವನ್ನು ಪಡೆದಿರುವಿರಿ. ವಿದ್ಯೆಯು ಹಠಸಾಧಕನ ಸೊತ್ತೇ ಹೊರತು ಸೋಮಾರಿಯ ಸೊತ್ತಲ್ಲ ಎಂಬ ಮಾತನ್ನು ನೀವು ನಿಜಗೊಳಿಸಿದಿರಿ. 1968ರಿಂದ ಮಂಗಳೂರಿನ ಕಾಶ್ಯ ಪ್ರೌಢಶಾಲೆಯಲ್ಲಿ ಶಿಕ್ಷಕ ವೃತ್ತಿಜೀವನವನ್ನು ಮುಂದುವರಿಸಿ 2004ರಲ್ಲಿ ಸುದೀರ್ಘ ಕಾಲದ ಸೇವೆಯಿಂದ ನಿವೃತ್ತಿಯನ್ನು ತಾವು ಪಡೆದಿರುವಿರಿ. ಆದರ್ಶ ಗಣಿತ ಶಿಕ್ಷಕರಾಗಿ 36 ವರ್ಷಗಳ ಕಾಲ ಶಿಕ್ಷಣ ಕ್ಷೇತ್ರದಲ್ಲಿ ನಿಸ್ವಾರ್ಥ ಸೇವೆ ಸಲ್ಲಿಸಿ ಸಾವಿರಾರು ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಾದ ಬಹುಮುಖ ವ್ಯಕ್ತಿತ್ವವುಳ್ಳ ತಮಗೆ ನಾವೆಲ್ಲ ಚಿರಕಾಲ ಚಿರಋಣಿಗಳು ಆಗಿರ್ತೇವೆ. ಕಾರಣಾಂತರಗಳಿಂದ ಓದನ್ನು ಮುಂದುವರಿಸಲು ಸಾಧ್ಯವಾಗದೆ ಶಾಲೆಯಿಂದ ಹೊರಗುಳಿದ ಮಕ್ಕಳ ಹೆತ್ತವರನ್ನು ಅವರ ಮನೆಗೆ ಹೋಗಿ ಅವರನ್ನು ಕಂಡು ಮಕ್ಕಳನ್ನು ಮರಳಿ ಶಾಲೆಗೆ ಕಳುಹಿಸುವಂತೆ ಹೆತ್ತವರ ಮನವೊಲಿಸುವ ಪ್ರಯತ್ನ ಮಾಡಿ ಅವರ ವಿದ್ಯೆಯನ್ನು ಹೊಂದುವಂತೆ ಮಾಡಿ ಅವರ ಬದುಕಿಗೆ ದಾರಿಯನ್ನು ತಾವು ತೋರಿದಿರಿ. ಶಾಲಾ ರಕ್ಷಕ ಶಿಕ್ಷಕ ಸಂಘದ ಕೋಶಾಧಿಕಾರಿಯಾಗಿದ್ದುಕೊಂಡು ಸಂಘದ ವತಿಯಿಂದ ಬಡ ಹಾಗೂ ಅರ್ಹ ವಿದ್ಯಾರ್ಥಿಗಳಿಗೆ ಸಮವಸ್ತ್ರ ಹಾಗೂ ಉಚಿತ ಪುಸ್ತಕ ವಿತರಣೆ ಮಾಡಲು ತಾವು ಶ್ರಮ ವಹಿಸಿದ್ದು ನಿಜಕ್ಕೂ ಪ್ರಶಂಸನೀಯ. ಮಕ್ಕಳ ಸರ್ವತೋಮುಖ ಶ್ರೇಯೋಭಿವೃದ್ಧಿಗಾಗಿ ನಾಯಕತ್ವ ಮತ್ತು ಪ್ರತಿಭಾ ಅನ್ವೇಷಣಾ ಶಿಬಿರಗಳನ್ನು ತಾವು ಸಂಘಟಿಸಿದ್ದೀರಿ. ಶೈಕ್ಷಣಿಕವಾಗಿ ಹಿಂದುಳಿದ ಮಕ್ಕಳಿಗೆ ಪೂರಕ ತರಗತಿಗಳನ್ನು ತೆಗೆದುಕೊಂಡು ಗಣಿತ ಪಾಠದಲ್ಲಿ ಮಕ್ಕಳು 100% ತೇರ್ಗಡೆಯಾಗಿ ಕಾಶ್ಯ ಶಾಲೆಯು ಶೈಕ್ಷಣಿಕವಾಗಿ ಅತ್ಯುತ್ತಮ ಪ್ರದರ್ಶನವನ್ನು ತೋರುವಂತೆ ಮಾಡಿರುವುದು ಪ್ರಶಂಸನೀಯ ಮತ್ತು ಅವಿಸ್ಮರಣೀಯ ಸಂಗತಿಯಾಗಿದೆ. ಕಠಿಣವಾದ ಗಣಿತ ಪಾಠವನ್ನು ಅರ್ಥವಾಗುವಂತೆ ಮಕ್ಕಳಿಗೆ ಬೋಧಿಸಿ ಎಲ್ಲರ ಪ್ರೀತಿಗೆ ಪಾತ್ರರಾಗಿದ್ದೀರಿ. ಜಿಲ್ಲಾಡಳಿತ ವಹಿಸಿದ ಸಾರ್ವತ್ರಿಕ ಗಣಿತ ಕಾರ್ಯದಲ್ಲೂ ನಿಷ್ಠೆ, ಶ್ರದ್ಧೆ, ಬದ್ಧತೆಯ ತಮ್ಮ ಉತ್ತಮ ಸೇವೆಯಿಂದ ಮೇಲಧಿಕಾರಿಗಳ ಪ್ರಶಂಸೆಗೂ ತಾವು ಪಾತ್ರರಾಗಿದ್ದ ತಮ್ಮ ಸೇವಾಪರತೆಯನ್ನು ಈ ಸಂದರ್ಭದಲ್ಲಿ ಬಹಳ ಗೌರವದಿಂದ ನಾವು ನೆನಪಿಸಿಕೊಳ್ಳುತ್ತೇವೆ. ಶಿಕ್ಷಕನೆಂದರೆ ಒಬ್ಬ ರೂವಾರಿ ಎಂದು ಅರಿತ ತಾವು ಮಕ್ಕಳಿಗೆ ಪಾಠ ಬೋಧನೆಯ ಜೊತೆಗೆ ನೀತಿ ಪಾಠವನ್ನು, ದೇಶದ ಪ್ರಸಕ್ತ ಆಗುಹೋಗುಗಳನ್ನು, ನ್ಯಾಯ, ನೀತಿ, ಕರುಣೆ ಮೊದಲಾದ ಮಾನವೀಯ ಮೌಲ್ಯಗಳನ್ನು ತಾವು ಬೋಧಿಸಿದ್ದೀರಿ. ನಿಮ್ಮ ಅಚಲವಾದ ಮನಸ್ಸು, ಸ್ವಾಭಿಮಾನ, ಸಹಕಾರ ಭಾವನೆ, ಇತರರೊಂದಿಗೆ ಉತ್ತಮ ಬಾಂಧವ್ಯ ಇಟ್ಟುಕೊಂಡಿರುವ ತಮಗೆ 2003ರಲ್ಲಿ ಮಂಗಳೂರು ನಗರ ಮಟ್ಟದಲ್ಲಿ ಗಣಿತ ಪಾಠದಲ್ಲಿ ಜನಮೆಚ್ಚಿದ ಶಿಕ್ಷಕ ಎಂಬ ಪ್ರಶಸ್ತಿಯನ್ನು ತಾವು ಪಡೆದಿರುವಂಥದ್ದು ಇದು ಮಹತ್ವದ್ದು ಅಂತ ನಾನು ಭಾವಿಸಿಕೊಂಡಿದ್ದೇನೆ. ತಮ್ಮ ಬಹುಮುಖ ವ್ಯಕ್ತಿತ್ವ ಮತ್ತು ನಿಸ್ವಾರ್ಥ ಸೇವೆಗೆ ಮೆಚ್ಚುಗೆಯ ಕನ್ನಡಿ ಎಂದು ನಾವೆಲ್ಲ ತಮ್ಮ ಸೇವೆಯನ್ನು ನೆನಪಿಸಿಕೊಳ್ತೇವೆ. ಒಬ್ಬ ಆದರ್ಶ ಶಿಕ್ಷಕರಾಗಿ ತಾವು ಸಲ್ಲಿಸಿರುವ ಅಮೂಲ್ಯ ಸೇವೆಯನ್ನು ನೆನಪಿಸುತ್ತಾ ತಮಗೆ ಆರೋಗ್ಯ, ಭಾಗ್ಯ, ಆಯುಸ್ಸು ಒದಗಿ ಬರಲಿ ಎಂದು ಶುಭವನ್ನು ಹಾರೈಸುತ್ತೇವೆ. ಶುಭಾಶಯಗಳೊಂದಿಗೆ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಕಾಶ್ಯ ಹೈಸ್ಕೂಲ್ ಹಳೆ ವಿದ್ಯಾರ್ಥಿ ಸಂಘ, ಜಪ್ಪು, ಮಂಗಳೂರು. ಈ ಅವಕಾಶ ಒದಗಿಸಿದ ಸಂಘಕ್ಕೆ ನಾನು ವಂದನೆ.
ರಾಡ್ರಿಗಸ್, ಕಾಸ್ಯ ಪ್ರೌಢಶಾಲೆಯ ನಿವೃತ್ತ ಮುಖ್ಯೋಪಾಧ್ಯಾಯಿನಿ. ಇವರಿಗೆ ಹಳೆ ವಿದ್ಯಾರ್ಥಿ ಸಂಘದ 67ನೇ ವಾರ್ಷಿಕೋತ್ಸವದಂದು ನೀಡುವ ಸನ್ಮಾನ ಪತ್ರ. ದಿವಂಗತ ಶ್ರೀ ಜಾನ್ ರಾಡ್ರಿಗಸ್ ಮತ್ತು ದಿವಂಗತ ಶ್ರೀಮತಿ ಮೋಂತಿ ಮೇರಿ ರಾಡ್ರಿಗಸ್ ದಂಪತಿಗಳಿಗೆ ಜನಿಸಿದ 6 ಮಂದಿ ಮಕ್ಕಳಲ್ಲಿ ಕೊನೆಯ ಮಗಳಾಗಿ ತಾವು ದಿನಾಂಕ 27/11/1949 ಮಂಗಳೂರು ನಗರದ ಅಪ್ಪರ್ ಬೆಂದೂರಿನಲ್ಲಿ ಜನಿಸಿದಿರಿ. ಶಿಕ್ಷಕಿಯಾಗಿ ತಮ್ಮ ವೃತ್ತಿ ಜೀವನದಲ್ಲಿ ಶೈಕ್ಷಣಿಕ ಕ್ಷೇತ್ರಕ್ಕೆ ಮಾತ್ರವಲ್ಲ, ಕಾಸ್ಯ ಪ್ರೌಢಶಾಲೆಯ ಬೆಳವಣಿಗೆಯಲ್ಲಿ ತಮ್ಮ ಮಹತ್ವದ ಪಾತ್ರವನ್ನು ಈ ಸಂದರ್ಭದಲ್ಲಿ ಗೌರವಪೂರ್ವಕವಾಗಿ ನೆನಪಿಸಿಕೊಳ್ಳುತ್ತಿದ್ದೇವೆ. ತಾವು ತಮ್ಮ ವಿದ್ಯಾಭ್ಯಾಸದ ವಿವಿಧ ಹಂತಗಳನ್ನು ನಗರದ ಸೈಂಟ್ ಆಗ್ನೆಸ್ ವಿದ್ಯಾಸಂಸ್ಥೆಯಲ್ಲಿ ಮುಗಿಸಿ ತರಬೇತಿ ಶಿಕ್ಷಣವನ್ನು ಮಂಗಳೂರಿನ ಸೈಂಟ್ ಆನ್ಸ್ ತರಬೇತಿ ಮಹಾವಿದ್ಯಾಲಯದಿಂದ ಹಾಗೂ ಇತಿಹಾಸ ವಿಷಯದ ಸ್ನಾತಕೋತ್ತರ ಪದವಿ ಶಿಕ್ಷಣವನ್ನು ಕರ್ನಾಟಕ ವಿಶ್ವವಿದ್ಯಾನಿಲಯದಿಂದ ಪಡೆದಿರಿ. 1970ರಲ್ಲಿ ನಗರದ ಪೊಂಪೈ ಪ್ರೌಢಶಾಲೆಯಲ್ಲಿ ಕಲಾ ಪದವೀಧರಿ ಶಿಕ್ಷಕಿಯಾಗಿ ಸೇವೆಯನ್ನು ಪ್ರಾರಂಭಿಸಿದ ತಾವು ಅದೇ ಶಾಲೆಯಲ್ಲಿ 7 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಬಳಿಕ ವರ್ಗಾವಣೆಗೊಂಡು 1977ರಲ್ಲಿ ಬಜ್ಪೆಯ ಸೇಂಟ್ ಜೋಸೆಫ್ ಪದವಿ ಪೂರ್ವ ಕಾಲೇಜಿನಲ್ಲಿ ವೃತ್ತಿ ಜೀವನವನ್ನು ಮುಂದುವರೆಸಿದಿರಿ. ಅಲ್ಲಿಂದ ಮತ್ತೊಮ್ಮೆ ವರ್ಗಾವಣೆಗೊಂಡ ತಾವು 1981ರಲ್ಲಿ ನಮ್ಮ ಕಾಸ್ಯ ಪ್ರೌಢಶಾಲೆಗೆ ಸಹಾಯಕ ಶಿಕ್ಷಕಿಯಾಗಿ ಬಂದು ತಮ್ಮ ಸೇವೆಯನ್ನು ಮುಂದುವರೆಸಿದಿರಿ. ಸುಮಾರು 23 ವರ್ಷಗಳ ಕಾಲ ಸಹಾಯಕ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸಿ ಮುಂಬಡ್ತಿ ಪಡೆಕೊಂಡು ದಿನಾಂಕ 1/1/2004ರಲ್ಲಿ ಮಹಿಳೆಯೊಬ್ಬರು ಪ್ರಪ್ರಥಮ ಮುಖ್ಯೋಪಾಧ್ಯಾಯಿನಿಯಾಗಿ ಅಧಿಕಾರ ಸ್ವೀಕರಿಸಿಕೊಂಡದ್ದು ಶಾಲೆಯ ಚರಿತ್ರೆಯಲ್ಲಿಯೇ ಮಹತ್ವದ ಘಟನೆಯಾಗಿದೆ. ಆದರ್ಶ ಮುಖ್ಯೋಪಾಧ್ಯಾಯಿನಿಯಾಗಿ ಸೇವೆ ಸಲ್ಲಿಸಿದ ತಾವು 37 ವರ್ಷಗಳ ತಮ್ಮ ಸುದೀರ್ಘ ಸೇವಾವಧಿಯಲ್ಲಿ ನಿಸ್ವಾರ್ಥ ಸೇವೆ ಸಲ್ಲಿಸಿ 31 ನವೆಂಬರ್ 2007ರಂದು ನಿವೃತ್ತಿಯನ್ನು ಹೊಂದಿದಿರಿ. ತಾವು ಆಂಗ್ಲ ಭಾಷೆ ಮತ್ತು ಇತಿಹಾಸ ಶಾಸ್ತ್ರ ಪಾಠಗಳನ್ನು ಮಕ್ಕಳಿಗೆ ಅರ್ಥವಾಗುವಂತೆ ಬೋಧಿಸಿ ಎಲ್ಲರ ಪ್ರೀತಿಗೆ ಪಾತ್ರರಾಗಿದ್ದೀರಿ. ತಮ್ಮ ನಿರರ್ಗಳವಾದ ಆಂಗ್ಲ ಭಾಷಾ ಪಾಂಡಿತ್ಯ, ಪದಪ್ರಯೋಗ, ಮೇಧಾಶಕ್ತಿಗಳನ್ನು ಬಳಸಿಕೊಂಡು ಮಕ್ಕಳಿಗೆ ಆಂಗ್ಲ ಭಾಷೆಯ ಬಗ್ಗೆ ಇದ್ದ ಕಷ್ಟ ಎಂಬ ಭಯದ ಕಲ್ಪನೆಯನ್ನು ದೂರ ಮಾಡಿ ಧೈರ್ಯ ತಂದಿದ್ದೀರಿ. ಮಕ್ಕಳ ಅಭಿರುಚಿಗೆ ತಕ್ಕಂತೆ ಪಾಠ ಬೋಧಿಸುವಲ್ಲಿ ತಾವು ನಿಷ್ಣಾತರು. ತಾವು ಕಲಿಸಿದ ತರಗತಿಯ ಮಕ್ಕಳು ಆಂಗ್ಲ ಭಾಷೆಯಲ್ಲಿ 100% ತೇರ್ಗಡೆಯಾಗಿ ಅತ್ಯುತ್ತಮ ಫಲಿತಾಂಶ ಪಡೆದಿರುವುದು ಸ್ತುತ್ಯರ್ಹ. ತಾವು ಬೋಧನೆಯ ಜೊತೆಯಲ್ಲಿ ನೀತಿ ಪಾಠವನ್ನು, ದೇಶದ ಆಗುಹೋಗುಗಳನ್ನು, ಉತ್ತಮ ಸಂಸ್ಕೃತಿಯನ್ನು ಬೋಧಿಸಿ ಮಕ್ಕಳು ಸಂಸ್ಕಾರವಂತರಾಗಲು ಕಾರಣರಾಗಿದ್ದೀರಿ. ತಾವು ಮುಖ್ಯೋಪಾಧ್ಯಾಯಿನಿಯಾಗಿದ್ದಾಗ ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಗಾಗಿ, ಶಾಲೆಯ ಉನ್ನತಿಗಾಗಿ ಅಹೋರಾತ್ರಿ ದುಡಿದು ಸಹ ಶಿಕ್ಷಕರ, ಶಿಕ್ಷಕೇತರ ಸಿಬ್ಬಂದಿಯವರ ಮತ್ತು ಮಕ್ಕಳ ಸಹಕಾರದಿಂದ ಶಾಲೆಯ ಫಲಿತಾಂಶವನ್ನು 90% ಪಡೆಯುವಲ್ಲಿ ಶ್ರಮ ವಹಿಸಿದ್ದೀರಿ. ಇನ್ನೂ ಹೆಚ್ಚಿನ ಫಲಿತಾಂಶಕ್ಕಾಗಿ ವಿಶೇಷ ತರಗತಿಗಳು, ಪ್ರತಿ ಪರೀಕ್ಷೆಯ ನಂತರ ಹೆತ್ತವರ ಸಭೆ ಕರೆದು ವಿದ್ಯಾರ್ಥಿಗಳ ಜ್ಞಾನಾಭಿವೃದ್ಧಿ ಬಗ್ಗೆ ಚರ್ಚಿಸಿ ಆ ಮೂಲಕ ವಿದ್ಯಾರ್ಥಿಗಳು ಶಾಲೆ ಹಾಗೂ ಮನೆಯಲ್ಲಿ ಹೆಚ್ಚು ಅಭ್ಯಾಸ ಮಾಡುವ ಯೋಜನೆಗಳನ್ನು ಹಮ್ಮಿಕೊಂಡು ಪ್ರೇರೇಪಿಸಿದ್ದೀರಿ. ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳಿಗೆ ತಾವು ಹೆಚ್ಚಿನ ಪ್ರೋತ್ಸಾಹ ನೀಡಿದ್ದೀರಿ. ತಮ್ಮ ಅಧಿಕಾರಾವಧಿಯಲ್ಲಿ ನಮ್ಮ ಶಾಲೆಯ ವಜ್ರ ಮಹೋತ್ಸವವನ್ನು ಆಚರಿಸಿದ್ದು ಚರಿತ್ರಾರ್ಹ ಸಂಗತಿಯಾಗಿದೆ. ತಾವು ವಜ್ರ ಮಹೋತ್ಸವ ವರ್ಷದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು
ಯೋಜನೆಗಳನ್ನು ಹಮ್ಮಿಕೊಂಡು ಎಲ್ಲರ ಸಹಕಾರದಿಂದ ಪೂರೈಸಿದ್ದೀರಿ. ನಮ್ಮ ಶಾಲೆಯ ವಜ್ರ ಮಹೋತ್ಸವದ ವರ್ಷದ ಸವಿನೆನಪಿಗಾಗಿ ನಿರ್ಮಿಸಿದ ರೆವರೆಂಡ್ ಮೊನ್ಸಿಂಜರ್ FX ಫೆರ್ನಾಂಡಿಸ್ ರಂಗಮಂಟಪವು ತಮ್ಮ ಸಾಧನೆಯನ್ನು ಎತ್ತಿ ತೋರಿಸುತ್ತಿದೆ. ತಮ್ಮ ದೃಢ ಮನಸ್ಸು, ಸ್ವಾಭಿಮಾನ, ಸದ್ಭಾವನೆ, ಸರಳತೆ, ಹೊಂದಿಕೊಳ್ಳುವ ಗುಣಗಳು ಇತರರಿಗೆ ಆದರ್ಶಪ್ರಾಯವಾಗಿದೆ. ತಮ್ಮ ಅಮೂಲ್ಯ ಸೇವೆಯನ್ನು ನೆನಪಿಸುತ್ತಾ ತಮಗೆ ಶುಭವನ್ನು ಹಾರೈಸುವ ಶುಭಾಶಯದೊಂದಿಗೆ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಕಾಸಿಯಾ ಹೈಸ್ಕೂಲು ಹಳೆ ವಿದ್ಯಾರ್ಥಿ ಸಂಘ ಜಪ್ಪು ಮಂಗಳೂರು. ದಿನಾಂಕ 24/1/2026. ಧನ್ಯವಾದಗಳು. ಶ್ರೀಮತಿ ಮಮತಾ ಬಾಲಕೃಷ್ಣ ಇವರಿಗೆ ವೇದಿಕೆಯಲ್ಲಿ ಇರತಕ್ಕಂಥ ಎಲ್ಲ ಅತಿಥಿಗಳು ಮಾಜಿ ಅಧ್ಯಕ್ಷರು ಶ್ರೀಯುತ ಕೇಶವ ಎ. ಕಾಸ್ಯ ಹೈಸ್ಕೂಲ್ ಹಳೆ ವಿದ್ಯಾರ್ಥಿ ಸಂಘ ಜಪ್ಪು ಮಂಗಳೂರು. ಶ್ರೀಮತಿ ಫ್ಲೋಸಿ ಪಿಂಟೋ, ಕಾಸ್ಯ ಪ್ರೌಢಶಾಲೆಯ ನಿವೃತ್ತ ಶಿಕ್ಷಕಿ. ಇವರಿಗೆ ಹಳೆ ವಿದ್ಯಾರ್ಥಿ ಸಂಘದ 67ನೇ ವಾರ್ಷಿಕೋತ್ಸವದಂದು ನೀಡುವ ಸನ್ಮಾನ ಪತ್ರ. ತಾವು ಹುಟ್ಟಿದ್ದು ಉತ್ತರ ಭಾರತದ ಅಂಬಾಲದಲ್ಲಿ ಸೆಪ್ಟೆಂಬರ್ 9, 1950ರಲ್ಲಿ. ದಿವಂಗತ ಶ್ರೀ ಆಲ್ಬರ್ಟ್ ಪಿಂಟೋ ಮತ್ತು ದಿವಂಗತ ಶ್ರೀಮತಿ ಮೇರಿ ಪಿಂಟೋ ದಂಪತಿಗಳಿಗೆ ಮಗಳಾಗಿ ಜನಿಸಿ ಬಹಳ ಶ್ರೇಷ್ಠವಾದ ಶಿಕ್ಷಕ ವೃತ್ತಿಯಲ್ಲಿ ತಾವು ಗಳಿಸಿದ ಮನ್ನಣೆಯನ್ನು ಈ ಸಂದರ್ಭದಲ್ಲಿ ಗೌರವಪೂರ್ವವಾಗಿ ನೆನಪಿಸಿಕೊಳ್ಳುತ್ತೇವೆ. ಜಪ್ಪುವಿನ ಇನ್ಫೆಂಟ್ ಮೇರೀಸ್ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ತಮ್ಮ ಶೈಕ್ಷಣಿಕ ಯಾನವನ್ನು ಆರಂಭಿಸಿ ಜಪ್ಪುವಿನ ಸೈಂಟ್ ಜೆರೋಸಾ ಪ್ರೌಢಶಾಲೆಯಲ್ಲಿ ಪ್ರೌಢ ಶಿಕ್ಷಣ ಹಾಗೂ ಮಂಗಳೂರು ಸೈಂಟ್ ಆಗ್ನೆಸ್ ಕಾಲೇಜಿನಲ್ಲಿ ಪದವಿ ಶಿಕ್ಷಣವನ್ನು ಪಡೆದಿರುವಿರಿ. ಶಿಕ್ಷಕಿಯಾಗುವ ಹಂಬಲದಲ್ಲಿ ತಾವು ಗಳಿಸಿದ ಶಿಕ್ಷಣವನ್ನು ಮತ್ತು ಮುಂದುವರಿಸಿ ಮಂಗಳೂರಿನ ಸೈಂಟ್ ಆ್ಯನ್ ಶಿಕ್ಷಣ ತರಬೇತಿ ಕಾಲೇಜಿನಲ್ಲಿ ಶಿಕ್ಷಣ ತರಬೇತಿಯನ್ನು ಪಡೆದಿರಿ. ಈ ಒಂದು ಶೈಕ್ಷಣಿಕ ಅರ್ಹತೆಯಿಂದಾಗಿ 1974ರ ಹೊತ್ತಲ್ಲಿ ತಮಗೆ ಶಿಕ್ಷಣದ ಅವಕಾಶವನ್ನು ಒದಗಿಸಿದ ಮಂಗಳೂರಿನ ಸೈಂಟ್ ಜೆರೋಸಾ ಪ್ರೌಢಶಾಲೆಯಲ್ಲಿ ತಾವು ಹಂಬಲಿಸಿದ ಶಿಕ್ಷಕಿ ವೃತ್ತಿಯನ್ನು ಪಡೆದುಕೊಳ್ಳುವ ಸೌಭಾಗ್ಯ ತಮ್ಮದಾಯಿತು. ವೃತ್ತಿ ದೊರೆತ ಬಳಿಕವೂ ಕಲಿಕೆ ಮೇಲಿನ ಆಸಕ್ತಿಯನ್ನು ಮುಂದುವರಿಸಿ ದೂರ ಶಿಕ್ಷಣದ ಮೂಲಕ 1980ರಲ್ಲಿ ರಾಷ್ಟ್ರಭಾಷಾ ವಿಶಾರದ ಅರ್ಹತೆಯನ್ನು ಪಡೆದಿರಿ. ಜಪ್ಪುವಿನ ಕಾಸ್ಯ ಪ್ರೌಢಶಾಲೆಯಲ್ಲಿ ತಮ್ಮ ಮಹತ್ವಾಕಾಂಕ್ಷೆಯ ಶಿಕ್ಷಕ ವೃತ್ತಿಯನ್ನು ಮುಂದುವರಿಸುವ ಅವಕಾಶ ದೊರೆತು ಶಾಲೆಯ ವಿದ್ಯಾರ್ಥಿನಿಯರಿಗೆ ರಾಷ್ಟ್ರೀಯ ಭಾಷೆಯ ಕಲಿಕೆಗೆ ಉತ್ತೇಜನ ನೀಡಿತು ಎನ್ನುವುದು ಸಂತೋಷದ ಸಂಗತಿಯಾಗಿದೆ. 28 ವರ್ಷಗಳ ಕಾಲ ಸುದೀರ್ಘ ಉತ್ತಮ ಭಾಷಾ ಶಿಕ್ಷಕಿಯಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ನಿಸ್ವಾರ್ಥ ಸೇವೆ ಸಲ್ಲಿಸಿ 30/6/2008ರಲ್ಲಿ ನಿವೃತ್ತಿಯನ್ನು ಹೊಂದಿರುವಿರಿ. ಮಕ್ಕಳ ಸೇವೆ ದೇವರ ಸೇವೆ ಎಂಬುದನ್ನು ಮನಗಂಡ ತಾವು ತಮ್ಮ ರಾಷ್ಟ್ರಭಾಷೆಯನ್ನು ಮಕ್ಕಳಿಗೆ ಅರ್ಥವಾಗುವಂತೆ ಬೋಧಿಸಿ ಮಕ್ಕಳ ಎಳೆಯ ಮನಸ್ಸಿನಲ್ಲಿ ದೇಶಾಭಿಮಾನ ಅರಳುವಂತೆ ಮಾಡಿ ಎಲ್ಲರ ಪ್ರೀತಿಗೆ ಪಾತ್ರರಾಗಿದ್ದೀರಿ. ತಮ್ಮ ನಿರರ್ಗಳವಾದ ಭಾಷಾ ಪಾಂಡಿತ್ಯ, ಪದಪ್ರಯೋಗ, ಮೇಧಾಶಕ್ತಿಗಳನ್ನು ನಾವು ಕೊಂಡಾಡುತ್ತೇವೆ.
ಸದಾ ನಗುಮುಗದೊಂದಿಗೆ ಮಕ್ಕಳ ಭಾವನೆಗಳನ್ನು ಅರಿತು ಅವರ ಅಭಿರುಚಿಗೆ ತಕ್ಕಂತೆ ಪಾಠ ಬೋಧಿಸಿ ದೇಶದ ಆಗುಹೋಗುಗಳನ್ನು ವಿವರಿಸಿ ಮಕ್ಕಳ ನಡತೆಯನ್ನು ತಿದ್ದಿ ಸರಿಪಡಿಸಿ ಸತ್ಪ್ರಜೆಯಾಗುವಂತೆ ಮಾಡಿದ್ದೀರಿ. ಕಾಸ್ಯ ಪ್ರೌಢಶಾಲೆಯ ಶೈಕ್ಷಣಿಕ ಹಾಗೂ ಆಡಳಿತಾತ್ಮಕ ಬೆಳವಣಿಗೆಯಲ್ಲಿ ತಮ್ಮ ಕೊಡುಗೆ ಮಹತ್ವದ್ದಾಗಿದೆ ಎಂಬುದನ್ನು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳುತ್ತೇವೆ. ತಮಗೆ ಆರೋಗ್ಯ, ಸಂಪತ್ತು, ಸುದೀರ್ಘವಾದ ಆಯಸ್ಸು ದೊರೆಯಲಿ ಎಂದು ಪ್ರಾರ್ಥಿಸುತ್ತೇವೆ. ಶುಭಾಶಯಗಳೊಂದಿಗೆ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು, ಕಾಸ್ಯ ಹೈಸ್ಕೂಲ್ ಹಳೆ ವಿದ್ಯಾರ್ಥಿ ಸಂಘ, ಜಪ್ಪು, ಮಂಗಳೂರು. ಶಾಲೆಯ ನಿವೃತ್ತಿ ಮುಖ್ಯೋಪಾಧ್ಯಾಯಿನಿ ಇವರಿಗೆ ಹಳೆ ವಿದ್ಯಾರ್ಥಿ ಸಂಘದ 67ನೇ ವಾರ್ಷಿಕೋತ್ಸವದಂದು ನೀಡುವ ಸನ್ಮಾನ ಪತ್ರ. ತಂದೆ ಲಾರೆನ್ಸ್ ಲೂಯಿಸ್ ಪೆರೇರಾ ಮತ್ತು ತಾಯಿ ಅಪೆಲಿನ್ ವೆರೋನಿಕಾ ಪೆರೇರಾ ದಂಪತಿಗಳಿಗೆ ದಿನಾಂಕ 20/2/1952ರಂದು ನೀರ್ಮಾರ್ಗ ಕೆಂಪುಗಡ್ಡೆ ಮನೆಯಲ್ಲಿ ತಾವು ಜನಿಸಿದ್ದರು. ಕಾಸ್ಯ ಪ್ರೌಢಶಾಲೆಯಲ್ಲಿ ಶಿಕ್ಷಕಿಯಾಗಿ, ಮುಖ್ಯೋಪಾಧ್ಯಾಯಿನಿಯಾಗಿ ಮಾತ್ರವಲ್ಲ, ಒಟ್ಟು ಶಿಕ್ಷಣ ಕ್ಷೇತ್ರದಲ್ಲಿ ಶೈಕ್ಷಣಿಕ ಹಾಗೂ ಆಡಳಿತಾತ್ಮಕ ನೆಲೆಯಲ್ಲಿ ತಾವು ಸಲ್ಲಿಸಿರುವ ಅನುಪಮ ಸೇವೆಯನ್ನು ಈ ಸಂದರ್ಭದಲ್ಲಿ ಗೌರವಪೂರ್ವಕವಾಗಿ ನೆನೆಸಿಕೊಳ್ಳುತ್ತೇವೆ. ನೀರ್ಮಾರ್ಗದ ಸಂತ ಲಿಗೋರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪ್ರಾಥಮಿಕ ಶಿಕ್ಷಣ ಹಾಗೂ ಕುಲ್ಶೇಖರದ ಸೀಕ್ರೆಟ್ ಹಾರ್ಟ್ಸ್ ಬಾಲಕಿಯರ ಪ್ರೌಢಶಾಲೆಯಲ್ಲಿ ಪ್ರೌಢ ಶಿಕ್ಷಣವನ್ನು ತಾವು ಪಡೆದಿರುವಿರಿ. ಪದವಿ ಶಿಕ್ಷಣವನ್ನು ಮಂಗಳೂರಿನ ಸಂತ ಆಗ್ನೆಸ್ ಕಾಲೇಜಿನಿಂದ ಹಾಗೂ ಶಿಕ್ಷಕ ತರಬೇತಿ ಶಿಕ್ಷಣವನ್ನು ಮಂಗಳೂರಿನ ಸಂತ ಆನ್ಸ್ ತರಬೇತಿ ಮಹಾವಿದ್ಯಾಲಯದಿಂದ ಪಡೆದಿರಿ. ತಮ್ಮ ವೃತ್ತಿ ಬದುಕನ್ನು 2/6/1975ರಿಂದ ಪುತ್ತೂರಿನ ಸಂತ ವಿಕ್ಟರ್ಸ್ ಬಾಲಕಿಯರ ಪ್ರೌಢಶಾಲೆಯಲ್ಲಿ ಆರಂಭಿಸಿ 11/7/1980ರಿಂದ ಜಪ್ಪುವಿನ ಕಾಸಿಯಾ ಪ್ರೌಢಶಾಲೆಯಲ್ಲಿ ಮುಂದುವರೆಸಿ 29/2/2012ರಂದು ನಿವೃತ್ತಿಯನ್ನು ಹೊಂದಿದಿರಿ. 37 ವರ್ಷಗಳ ತಮ್ಮ ಸುದೀರ್ಘ ಸೇವಾವಧಿಯಲ್ಲಿ 1/12/2008ರಿಂದ ನಿವೃತ್ತಿಯವರೆಗೆ 3 ವರ್ಷ 3 ತಿಂಗಳು ಶಾಲೆಯ ಮುಖ್ಯೋಪಾಧ್ಯಾಯಿನಿಯಾಗಿ ತಾವು ಸಲ್ಲಿಸಿರುವ ಸೇವೆ ಅನುಪಮವಾದುದು ಎಂಬುದಾಗಿ ನಾವು ಭಾವಿಸಿಕೊಂಡಿದ್ದೇವೆ. ಆಂಗ್ಲ ಭಾಷೆ ಮತ್ತು ಸಮಾಜ ವಿಜ್ಞಾನ ಶಿಕ್ಷಕಿಯಾಗಿ ವಿದ್ಯಾರ್ಥಿಗಳಿಗೆ ಉತ್ತಮ ರೀತಿಯಲ್ಲಿ ಪಾಠಗಳನ್ನು ಬೋಧಿಸಿ ಅವರ ತಪ್ಪುಗಳನ್ನು ಪ್ರೀತಿಯಿಂದ ತಿದ್ದಿ ಧೈರ್ಯ ತುಂಬಿ ಶಿಸ್ತು ನಿಯಮ ಪಾಲನೆಗೆ ಪ್ರೋತ್ಸಾಹ ನೀಡಿ ವಿದ್ಯಾರ್ಥಿಗಳು ನಮ್ಮ ದೇಶದ ಉತ್ತಮ ಪ್ರಜೆಗಳಾಗಬೇಕೆಂದು ಮಾರ್ಗದರ್ಶನ ನೀಡಿ ತಮ್ಮ ನಡತೆಯ ಮೂಲಕ ವಿದ್ಯಾರ್ಥಿಗಳಿಗೆ ಮಾದರಿ ವ್ಯಕ್ತಿಯಾಗಿದ್ದಿರಿ. ತಾವು ಮುಖ್ಯೋಪಾಧ್ಯಾಯಿನಿಯಾಗಿ ಹೊಣೆಗಾರಿಕೆ ಸ್ವೀಕರಿಸಿದ ಸಂದರ್ಭದಲ್ಲಿ ಆಡಳಿತಾತ್ಮಕವಾದ ಹಲವು ಜವಾಬ್ದಾರಿಗಳನ್ನು ತಾವು ನೆರವೇರಿಸಬೇಕಾಯಿತು. ಕಲೆ ಹಾಗೂ ವಿಜ್ಞಾನ ವಿಭಾಗಗಳಲ್ಲಿ ತಲಾ ಒಬ್ಬೊಬ್ಬ ಶಿಕ್ಷಕರ ನೇಮಕಾತಿಗೆ ಅನುಮೋದನೆಯಾಗಿದ್ದರೂ ಬಾಕಿ ಉಳಿದಿದ್ದ 2 ಸಹಾಯಕ ಪದವೀಧರ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಬೇಕಾಯಿತು. ಈ ಕಾರ್ಯದಲ್ಲಿ ಹೆಚ್ಚಿನ ದಾಖಲೆಗಳ ಸಿದ್ಧತೆ ಹಾಗೂ ಡಿಡಿಪಿಐ ಕಚೇರಿಗೆ ಆಗಾಗ ಭೇಟಿ ನೀಡುವುದು ಅತ್ಯಗತ್ಯವಾಗಿತ್ತು. ಈ ಜವಾಬ್ದಾರಿಯನ್ನು ಸಮರ್ಪಕವಾಗಿ ನಿರ್ವಹಿಸುವ ಮೂಲಕ ಆಡಳಿತ ಕಾರ್ಯದಲ್ಲಿ ತಮ್ಮ ಸಾಮರ್ಥ್ಯ, ಕಾರ್ಯಕ್ಷಮತೆ ಮತ್ತು ದಕ್ಷತೆ ಸಾಬೀತಾಗುವಂತಾಯಿತು. ಮಕ್ಕಳಲ್ಲಿ ಕ್ರೀಡಾ ಮನೋಭಾವವನ್ನು ಬೆಳೆಸುವ ಮತ್ತು ಪ್ರತಿಭಾ ಪ್ರದರ್ಶನವನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ತಾವು ತಮ್ಮ ಮುಖ್ಯೋಪಾಧ್ಯಾಯಿನಿ ಅವಧಿಯಲ್ಲಿ ಕೈಗೊಂಡ ಕಾರ್ಯಕ್ರಮಗಳು ಮಹತ್ವಪೂರ್ಣವಾದುದು. ಶಿಕ್ಷಣ ಇಲಾಖೆಯಿಂದ ಆಗಸ್ಟ್ 2008ರಲ್ಲಿ ತಾಲೂಕು ಮಟ್ಟದ ಹಾಗೂ ಆಗಸ್ಟ್ 2010ರಲ್ಲಿ ಜಿಲ್ಲಾ ಮಟ್ಟದ ಕುಸ್ತಿ ಪಂದ್ಯ ಸ್ಪರ್ಧೆಯನ್ನು,
ನಿಮ್ಮ ನಾಯಕತ್ವದಲ್ಲಿ ಅತ್ಯಂತ ಶಿಸ್ತುಬದ್ಧ ರೀತಿಯಲ್ಲಿ ಬಹಳ ಸೂಕ್ಷ್ಮತೆಯಿಂದ ನಿರ್ವಹಿಸಿದ್ದೀರಿ. ಜುಲೈ 2009 ಮತ್ತು ನವೆಂಬರ್ 2011ರಲ್ಲಿ 2 ಬಾರಿ ಸುಮಾರು 25 ಶಾಲೆಗಳು ಭಾಗವಹಿಸಿದ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ವಿವಿಧ ಸ್ಪರ್ಧೆಗಳ ವ್ಯವಸ್ಥಾಪಕಿಯಾಗಿ ಜವಾಬ್ದಾರಿಯುತ ಹೊಣೆಗಾರಿಕೆಯನ್ನು ನಿರ್ವಹಿಸಿದ್ದೀರಿ. ಈ ಸಂದರ್ಭದಲ್ಲಿ ಪ್ರತಿಭಾ ಕಾರಂಜಿಯಲ್ಲಿ ಭಾಗವಹಿಸಿದ ಸ್ಪರ್ಧಿಗಳು, ತೀರ್ಪುಗಾರರು ಮತ್ತು ಶಿಕ್ಷಣ ಇಲಾಖೆಯ ಅಧಿಕಾರಿಗಳಿಂದ ಮುಕ್ತ ಕಂಠದ ಪ್ರಶಂಸೆಗೆ ಪಾತ್ರರಾದುದು ನಿಜಕ್ಕೂ ನಿಮ್ಮಲ್ಲಿರುವ ನಾಯಕತ್ವದ ಗುಣಕ್ಕೆ ಸಾಕ್ಷಿಯಾಗಿದೆ. 32 ವರ್ಷಗಳ ಕಾಲ ಸಹಾಯಕಿ ಪದವೀಧರೆಯಾಗಿ ಶಾಲಾ ಆಡಳಿತ ಮಂಡಳಿಯೊಂದಿಗೆ ಸೌಹಾರ್ದ ಸಂಬಂಧಗಳನ್ನು ಕಾಪಾಡಿಕೊಂಡು ಬಂದಿದ್ದೀರಿ. ಸಹೋದ್ಯೋಗಿಯೊಂದಿಗೆ ಕಾಲಕಾಲಕ್ಕೆ ಮೌಲಿಕವಾದ ಸಭೆಗಳನ್ನು ನಡೆಸಿ ಸಹೋದ್ಯೋಗಿಗಳ ಸಹಕಾರದೊಂದಿಗೆ ಸಮಸ್ಯೆಗಳ ನಿವಾರಣೆಗೆ ಮಾರ್ಗದರ್ಶನ ನೀಡಿದ್ದೀರಿ. ದೈನಂದಿನ ಶಾಲಾ ಕಾರ್ಯಗಳನ್ನು ಕ್ಲಪ್ತ ಸಮಯದಲ್ಲಿ ಮುಗಿಸಿ ಶಾಲೆಯ ಶಿಕ್ಷಣ ಮೌಲ್ಯದ ಉನ್ನತಿಗಾಗಿ ದುಡಿದಿರುವುದು ಶ್ಲಾಘನೀಯವಾದುದು. ವೃತ್ತಿ ಜೀವನದ ಕೊನೆಯ ಹಂತದಲ್ಲಿ ಮುಖ್ಯೋಪಾಧ್ಯಾಯಿನಿಯಾಗಿ ಆಡಳಿತಾತ್ಮಕ ಕೆಲಸವನ್ನು ಪ್ರಾಮಾಣಿಕವಾಗಿ ಪರಿಶ್ರಮ ಪೂರ್ವಕವಾಗಿ ನಿರ್ವಹಿಸಿ ಶಾಲೆಯ ಏಳಿಗೆಗಾಗಿ ದುಡಿದಿರುವ ತಮ್ಮ ಶ್ರದ್ಧೆಯನ್ನು ನಾವೆಲ್ಲ ಗೌರವಿಸುತ್ತೇವೆ. ವಿದ್ಯಾಕ್ಷೇತ್ರದಲ್ಲಿ ನಿಸ್ವಾರ್ಥ ಸೇವೆಯನ್ನು ಸಲ್ಲಿಸಿರುವ ತಮಗೆ ಆರೋಗ್ಯ, ಸಂಪತ್ತು, ಆಯಸ್ಸು ಎಲ್ಲವೂ ನಿರಂತರವಾಗಿ ಒದಗಲಿ ಎಂದು ಹಾರೈಸುತ್ತೇವೆ. ವಂದನೆಗಳೊಂದಿಗೆ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು, ಕಾಸಿಯಾ ಹೈಸ್ಕೂಲ್ ಹಳೆ ವಿದ್ಯಾರ್ಥಿ ಸಂಘ, ಜಪ್ಪು, ಮಂಗಳೂರು. ದಿನಾಂಕ 24/1/2026. ಹೈಸ್ಕೂಲ್ ಹಳೆ ವಿದ್ಯಾರ್ಥಿ ಸಂಘ, ಜಪ್ಪು, ಮಂಗಳೂರು. ಶ್ರೀಮತಿ ಗ್ರೇಸಿ ಮರಿಯಾ ಡಿಸೋಜ, ಕಾಶಿಯಾ ಪ್ರೌಢಶಾಲೆಯ ನಿವೃತ್ತ ಶಿಕ್ಷಕಿ. ಇವರಿಗೆ ಹಳೆ ವಿದ್ಯಾರ್ಥಿ ಸಂಘದ 67ನೇ ವಾರ್ಷಿಕೋತ್ಸವದ ನೀಡುವ ಸನ್ಮಾನ ಪತ್ರ. ತಾರೀಕು 12/9/1956ರಂದು ಬೆಳ್ಳೂರಿನಲ್ಲಿ ತಂದೆ ದಿವಂಗತ ಥೋಮಸ್ ರೊಮಾವೋ ಡಿಸೋಜ ಹಾಗೂ ತಾಯಿ ದಿವಂಗತ ಜೂಲಿಯಾನಾ ಡಿಸೋಜರವರಿಗೆ ಜನಿಸಿದ ತಾವು ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣವನ್ನು ಮಂಗಳೂರಿನ ಕಪಿತಾನಿಯ ಪ್ರೌಢಶಾಲೆಯಲ್ಲಿ ಪಡೆದಿರಿ. ಬಳಿಕ ಮಂಗಳೂರು ಸಂತ ಆಗ್ನೆಸ್ ಕಾಲೇಜಿನಲ್ಲಿ ಪದವಿ ಶಿಕ್ಷಣವನ್ನು ಹಾಗೂ ಮಂಗಳೂರಿನ ಸರ್ಕಾರಿ ಶಿಕ್ಷಣ ತರಬೇತಿ ಮಹಾವಿದ್ಯಾಲಯದಲ್ಲಿ ಶಿಕ್ಷಕ ತರಬೇತಿಯನ್ನು ಶಿಕ್ಷಣವನ್ನು ಪಡೆದಿರಿ. 1985ರಂದು ವೃತ್ತಿ ಜೀವನವನ್ನು ಆರಂಭಿಸಿದ ತಾವು ಸಾರ್ಥಕ ಸೇವೆಯಿಂದ 30/9/2016ರಂದು ನಿವೃತ್ತಿಯನ್ನು ಹೊಂದಿದ್ದೀರಿ. ಕಾಶಿಯಾ ವಿದ್ಯಾಸಂಸ್ಥೆಯಲ್ಲಿ ಶಿಕ್ಷಕಿಯಾಗಿ 31 ವರ್ಷ 3 ತಿಂಗಳುಗಳ ಸುದೀರ್ಘ ಸೇವಾವಧಿಯಲ್ಲಿ ತಾವು ಸಲ್ಲಿಸಿರುವ ಸೇವೆ ಸದಾ ನೆನಪಿನಲ್ಲಿ ಉಳಿಯುವಂಥದ್ದು. ಕಲಿಕೆಗೆ ಬಹಳ ಕಠಿಣ ಎಂದೆನಿಸುವ ಗಣಿತ ಹಾಗೂ ವಿಜ್ಞಾನದ ವಿಷಯಗಳಿಗೆ ತಾವು ಪ್ರಧಾನ ಬೋಧಕರಾಗಿ ತಮ್ಮ ಕರ್ತವ್ಯವನ್ನು ಬಹಳ ಶ್ರದ್ಧೆಯಿಂದ ಬದ್ಧತೆಯಿಂದ ನಿರ್ವಹಿಸಿದ್ದೀರಿ. ಓದಿಗೆ ಗಹನವಾದುದು ಎಂದು ಅನಿಸುವ ವಿಜ್ಞಾನದ ಪಾಠವನ್ನು ಮಕ್ಕಳ ಅನುಭವಕ್ಕೆ ಬರುವ ದಿನನಿತ್ಯದ ಬದುಕಿನ ಸಂಗಾತಿಗಳನ್ನು ಸೋದಾಹರಣವಾಗಿ ಮುಂದಿಟ್ಟುಕೊಂಡು ಕಣ್ಣಾರೆ ಕಾಣಿಸುವಂತೆ ಸ್ವಾರಸ್ಯಕರವಾಗಿ ಬೋಧಿಸಿ ವಿದ್ಯಾರ್ಥಿಗಳಲ್ಲಿ ವಿಜ್ಞಾನದ ಬಗ್ಗೆ ಕುತೂಹಲ ಹಾಗೂ ಆಸಕ್ತಿ ಮೂಡುವಂತೆ ಮಾಡಿದ್ದೀರಿ. ಸದಾ ಕ್ರಿಯಾಶೀಲರಾಗಿರುವ ತಮ್ಮ ಕಾರ್ಯನಿರ್ವಾಹಕರಾಗಿರುವ ತಮ್ಮ ಮಾತಿನ ಶೈಲಿ, ಭಾಷಾ ಪ್ರೌಢಿಮೆ ಹಾಗೂ
ಪಾಂಡಿತ್ಯ ಮಕ್ಕಳ ಮೇಲೆ ಅತೀವವಾದ ಪರಿಣಾಮವನ್ನು ಉಂಟು ಮಾಡಿದೆ. ತನ್ನ ಸಹೋದ್ಯೋಗಿಗಳ ಉತ್ತಮ ಕಾರ್ಯಗಳನ್ನು ಪ್ರಶಂಸಿಸಿ ಅವರ ತಪ್ಪುಗಳನ್ನು ತಿದ್ದಿ ನಗುತ್ತಾ ಅವರ ಜೊತೆಗೆ ಬೆರೆತು ಅವರನ್ನು ಪ್ರೋತ್ಸಾಹಿಸುತ್ತಿದ್ದ ತಮ್ಮ ಗುಣನಡತೆ ಅನುಕರಣೀಯವಾದದ್ದು. ಎಷ್ಟೋ ಬಾರಿ ಅನಿವಾರ್ಯ ಸಂದರ್ಭಗಳಲ್ಲಿ ವಹಿಸಲೇಕೊಳ್ಳಬೇಕಾದ ಶಾಲಾ ಮುಖ್ಯೋಪಾಧ್ಯಾಯರ ಹೊಣೆಗಾರಿಕೆಯನ್ನು ಶ್ರದ್ಧೆಯಿಂದ ನಿರ್ವಹಿಸಿದವರು ತಾವು. ಸದಾ ಶಾಲೆಯ ಏಳಿಗೆಗಾಗಿ ಬದ್ಧತೆಯಿಂದ ದುಡಿದ ಮಹನೀಯರು. ತಮ್ಮ ಸರಳ ಸಜ್ಜನಿಕೆಯ ನೇರ ಸ್ವಭಾವ ವಿದ್ಯಾರ್ಥಿಗಳ ಸಹೋದ್ಯೋಗಿಗಳ ಹಾಗೂ ಎತ್ತವರ ಮೆಚ್ಚುಗೆಗೆ ಪಾತ್ರವಾಗಿದೆ. ಕಾಶ್ಯ ಪ್ರೌಢಶಾಲೆಯ ಏಳಿಗೆಗೆ ದುಡಿದ ತಮ್ಮ ಆದರ್ಶ ವ್ಯಕ್ತಿತ್ವ ಎಂದೆಂದು ಜೀವಂತವಾಗಿರಲಿ ಎಂದು ಆಶಿಸುತ್ತೇವೆ. ತಮ್ಮ ಅಮೂಲ್ಯ ಸನ್ಮಾನ ಪತ್ರ ಶುಭಾಶಯಗಳೊಂದಿಗೆ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು, ಕಾಶ್ಯ ಹೈಸ್ಕೂಲ್ ಹಳೆ ವಿದ್ಯಾರ್ಥಿ ಸಂಘ. ವೇದಿಕೆಯಲ್ಲಿ ಆಸೀನರಾಗಿದ್ದಂಥ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ, ನನ್ನ ಸಹೋದ್ಯೋಗಿ ಬಂಧುಗಳಿಗೆ, ನನ್ನ ನೆಚ್ಚಿನ ಹಳೆ ವಿದ್ಯಾರ್ಥಿ ಬಂಧುಗಳಿಗೆ ಹಾಗೂ ಪ್ರೇಕ್ಷಕರಿಗೆ ಅನಂತ ಧನ್ಯವಾದಗಳನ್ನು ಹೇಳ್ತಾ ಕೇವಲ 2-3 ನಿಮಿಷಗಳಲ್ಲಿ ನನ್ನ ಅನಿಸಿಕೆಯನ್ನು ಹೇಳಲಿಕ್ಕೆ ಬಯಸ್ತೇನೆ. ಈ ಒಂದು ಕಾರ್ಯಕ್ರಮ ಏರ್ಪಡಿಸಿದ ನಮ್ಮ ಹಳೆ ವಿದ್ಯಾರ್ಥಿ ಸಂಘದ ಇಡೀ ಕುಟುಂಬ ಅಂತ ಹೇಳ್ಬೋದು. ಯಾಕಂದರೆ ಆ ರೀತಿಯಲ್ಲಿ ನೀವು ಒಂದು ಒಟ್ಟಿಗೆ ಸೇರಿ ಈ ಕಾರ್ಯಕ್ರಮ, ಇದು ನಾನು ಎಣಿಸದೇ ಇದ್ದಂಥ ಒಂದು ಅಷ್ಟು ಸಂತೋಷ ಆಗ್ತಾ ಇದೆ. ಈ ರೀತಿ ಮಾಡಿದ್ದೀರಿ ಅಂತ ನಾನು ನಿಜವಾಗಿ ಗ್ರಹಿಸಲೇ ಇಲ್ಲ. ಅದಕ್ಕೆ ನಾನು ಎಣಿಸೋಕ್ಕಿಂತಲೂ 100 ಪಟ್ಟು ಹೆಚ್ಚು ಶ್ರಮಪಟ್ಟು ನಾನು ಒಂದು ಸಾಧಾರಣ ಈ ಬದಿಯಲ್ಲಿ ಹೋಗ್ತಾ ಇರ್ತೇನೆ ಯಾವಾಗಲೂ, ದಿನಕ್ಕೆ 1-2 ಸಲ. ಆಗ ಸಂಜೆ ಹೊತ್ತಾಗುವಾಗ ಇದರ ಅಧ್ಯಕ್ಷರು, ಇತರ ಪದಾಧಿಕಾರಿಗಳೆಲ್ಲ ಸೇರಿ ಯಾವಾಗಲೂ ಈ ಕಾರ್ಯಕ್ರಮದ ಬಗ್ಗೆ ಯಾವಾಗಲೂ ಮಾತಾಡ್ತಾ ಇರ್ತಾರೆ. ಮತ್ತು ಮೀಟಿಂಗ್ ಮಾಡಿ ಏನಾದರೂ ಆಗ ನಾನು ಸಿಕ್ಕಿದಾಗ ಕೇಳಿದೆ, ಏನು ಇಷ್ಟೊಂದು ಗಹನವಾಗಿ ವಿಚಾರ ಮಾಡ್ತೀರಿ ಅಂತ ಹೇಳಿದಾಗ ಅವರು ಹೇಳಿದರು, ನೋಡಿ ಸರ್, ಒಳ್ಳೆ ನಾವೊಂದು 4-5 ವರ್ಷದಿಂದ ಮಾಡ್ತಾ ಇಲ್ಲ, ಈ ವರ್ಷ ಭಾಳ ಅದ್ಧೂರಿಯಾಗಿ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ನಾವು ಎಣಿಸಿದ್ದೇವೆ. ಅದಕ್ಕಾಗಿ ಹೀಗೆ ನಾವು ಪ್ರತಿದಿನ ಒಟ್ಟು ಸೇರ್ತೇವೆ ಮತ್ತು ನೀವು ಅದಕ್ಕೆ ಬರಲೇಬೇಕು. ಆಗ ನಾನು ಹೇಳಿದೆ, ಮೊದಲು ನನಗೊಮ್ಮೆ ಇಂಥ ಅವರು ಸುಭಾಷಿಸಿದ್ದಾಗ ಆಗಿದೆ,
ಇಂಥ ಗೌರವ ಸಿಕ್ಕಿದೆ ನನಗೆ ಅಂತ ಹೇಳಿದೆ. ಇಲ್ಲ ನೀವು ಬರಲೇಬೇಕು. ಹಾಗೆ ಒಂದಿನ ಮನೆಗೆ ಒಂದು 4 ಮಂದಿ ಬಂದು ಭಾಳ ನನಗೆ ಸಂತೋಷದಿಂದ ಅವರು ಒಪ್ಪಿಸಿಬಿಟ್ರು. ಹಾಗೆ ನಾನು ಇವತ್ತು ಬಂದಿದ್ದೇನೆ. ನನಗೆ ಬಹಳ ಸಂತೋಷ ಆಯಿತು. ಹೃದಯಾಂತರಾಳದಿಂದ ನನ್ನ ಅನಿಸಿಕೆಗಳನ್ನು ಈಗ ಹೇಳಿದೆ. ಮತ್ತು ಇಂಥ ಒಂದು ಅದ್ಧೂರಿ ಕಾರ್ಯಕ್ರಮ ನನ್ನ ಜೀವನದಲ್ಲಿ ಇದು ಮೊದಲು ನಾನು ನೋಡ್ತಾ ಇದ್ದೇನೆ. ಈಗ ಒಂದು ಹೇಳುವಂಥ ವಿಚಾರ ಏನಂದರೆ, ನಮ್ಮ ಇಲ್ಲಿ ಈ ಸಿದ್ಧಾಂತಗಳು, ಐಡಿಯಾಲಜಿ ಅಂತ ಹೇಳ್ತಾರೆ, ಅದು ಹಾಗೆ ನಮ್ಮ ಆಚಾರ ವಿಚಾರಗಳು ಅಥವಾ ಈ ಇಲ್ಲಿಯ ಕೆಲವು ಪಾರ್ಟಿಗಳು ಹಾಗೆ ಅವರ ವಿಚಾರಧಾರೆಗಳೆಲ್ಲ ಬೇರೆ ಬೇರೆ ಇದೆ. ಹಾಗೆ ಆ ಒಗ್ಗಟ್ಟು ಎಂಬುದಿಲ್ಲ. ಮಾನವೀಯತೆ ಇದ್ದಲ್ಲಿ ಮಾತ್ರ ಅಲ್ಲಿ ಒಗ್ಗಟ್ಟು ಇರ್ತದೆ. ಅಂಥ ಮಾನವೀಯತೆ ಇರುವಂಥ ಒಂದು ಸಂಸ್ಥೆ ಇದಾಗಿರ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲು ಬಯಸ್ತೇನೆ. ಮಾನವೀಯತೆ ಇದ್ದಲ್ಲಿ ಮಾತ್ರ ಆಗ ಜಾತಿ ಮತ ಧರ್ಮ ಯಾವುದೂ ಇರುವುದಿಲ್ಲ. ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡುವುದು ಮತ್ತು ಶ್ರಮ ಪಡುವುದು ಮತ್ತು ಆ ಸಂಸ್ಥೆಗೆ ಹೆಸರು ತರೋದು, ಅದೇ ಅವರ ಮುಖ್ಯ ಉದ್ದೇಶ ಆಗಿದೆ. ಇವರ ಕಾರ್ಯಕ್ರಮ ನೋಡಿ ನನಗೆ ಬಹಳ ಸಂತೋಷ ಆಯಿತು. ಏನೇನೋ ಶೈಕ್ಷಣಿಕ ಸಾಮಾಜಿಕ ಕಾರ್ಯಕ್ರಮಗಳನ್ನೆಲ್ಲ ನೀವು ಮಾಡಿದ್ದೀರಿ, ತುಂಬ ಸಹಾಯ ಮಾಡಿದ್ದೀರಿ. ಇದರಿಂದ ನಿಮಗೂ ನಿಮ್ಮ ಕುಟುಂಬಕ್ಕೂ ದೇವರು ಅನುಗ್ರಹ ಮಾಡ್ತಾರೆ ಅಂತ ನಾನು ಭಾವಿಸ್ತೇನೆ. ಇನ್ನೊಂದು ವಿಚಾರ ಏನಂತ ಹೇಳ್ತಾರೆ, ಈಗಿನ ಪರಿಸ್ಥಿತಿಯಲ್ಲಿ ಇಲ್ಲಿ ನಾನು ಈಗ ಹೇಳಬಾರ್ದಿದ್ದು, ಇಲ್ಲಿಯ ಈ ಮಕ್ಕಳ ಸಂಖ್ಯೆ ಈ ಶಾಲೆಯಲ್ಲಿ ಕಡಿಮೆ ಆಗ್ತಾ ಬರ್ತದೆ, ಕುಸಿತಾ ಬರ್ತದೆ. ಇದಕ್ಕೆ ಅನೇಕ ಕಾರಣಗಳಿದೆ, ಗೊತ್ತುಂಟು ನನಗೆ. ಒಂದು ಏನಂತ ಹೇಳ್ತಾರೆ, ಹೊಸತಾಗಿ ಇಂಗ್ಲೀಷ್ ಮೀಡಿಯಂ ಶಾಲೆಗಳು, ಆಂಗ್ಲ ಮಾಧ್ಯಮ ಅಂತ ಹೇಳ್ತಾರೆ, ಆಗ ಅದಕ್ಕೆ ಜನರು ಆಕರ್ಷಿತರಾಗ್ತಾರೆ. ಎರಡನೇದ್ದು ನನಗೆ ತೋರ್ತದೆ, ಜನರಲ್ಲಿ ಸ್ವಲ್ಪ ಹಣ ಅಂದರೆ ಕೆಳ ಮಧ್ಯಮ ವರ್ಗದವರಲ್ಲಿ ಸಹ ತುಂಬ ಹಣದ ಬಂದ ಕಾರಣ ಅವರು ಸಹ ತಮ್ಮ ಹತ್ತಿರದ ಮಕ್ಕಳು ಒಂದು ಒಳ್ಳೆ ಶಾಲೆಗೆ ಹೋಗ್ತಾರೆ, ತಾವು ಸಹ ಹೋಗ್ತೇವೆ. ಈಗ ಇಲ್ಲಿ ಈ ಶಾಲೆಯಲ್ಲಿ ಕಲಿಸೋ ರೀತಿಯಲ್ಲಿ ಬೇರೆ ಎಲ್ಲಿಯೂ ಆ ರೀತಿ ಅಷ್ಟು ಒಳ್ಳೆ ಶಾಲೆಗಳು ಕಲಿಸೋದಿಲ್ಲ. ಆದರೂ ಇಲ್ಲಿ ಜನ ಕಡಿಮೆ. ಯಾಕೆ ಅಂತ ಹೇಳಿದ್ರೆ ಆಕರ್ಷಣೆ ಜಾಸ್ತಿ, ಆಕರ್ಷಣೆಯಿಂದಾಗಿ ಹೊರಗೆ ಹೋಗ್ತಾರೆ. ಹಾಗೆ ನೀವೆಲ್ಲ ಮುಖ್ಯವಾಗಿ ಮಾಡಬೇಕಾದೇನೆಂದರೆ, ನೀವು ಒಬ್ಬರೊಬ್ಬರು ಒಂದು ಮಗುವನ್ನು ವರ್ಷಕ್ಕೆ ಇಲ್ಲಿ ಈ ಶಾಲೆ ಸೇರಿಸುವ ಹಾಗೆ ಮಾಡಬೇಕು. ಇಲ್ಲದ್ರೆ ಕೆಲವು ವರ್ಷದಲ್ಲಿ ನನಗೆ ತೋರ್ತದೆ ಇಲ್ಲಿ ಮಕ್ಕಳೇ ಇಲ್ಲದೆ ಆಗಿ ಈ ಸಂಸ್ಥೆ ಇಲ್ಲದೆ ಆಗ್ತದೆ. ನೋಡಿ, ಇದು ಉಳಿಬೇಕಾದರೆ ಏನಂತ ಹೇಳ್ತಾರೆ, ಈಗ ಹಳೆ ವಿದ್ಯಾರ್ಥಿಗಳ ಸಂಘ ಅಂತ ಹೇಳಬೇಕಾದ್ರೆ ಅಲ್ಲಿ ಶಾಲೆ ಇರಬೇಕು. ಆ ಶಾಲೆಯು ಮೇಲ್ಮಟ್ಟಕ್ಕೆ ಬಂದರೆ ಮಾತ್ರ ಅಲ್ಲಿ ವಿದ್ಯಾರ್ಥಿ ಸಂಘ ಇರ್ತದೆ. ಆದ್ದರಿಂದ ಆ ಶಾಲೆಯನ್ನು ನಾವು ಉದ್ದೀಪನಗೊಳಿಸಬೇಕು, ಇಲ್ಲಿ ಹೆಚ್ಚೆಚ್ಚು ಮಕ್ಕಳು ಬರುವಂತೆ ಮಾಡಬೇಕು. ಆ ಪ್ರಕಾರ ನಮ್ಮ ಕಾರ್ಯಕ್ರಮವನ್ನು ಇನ್ನೂ ಚಲೋದಾಗಿ ಮಾಡ್ಬೋದು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲು ಬಯಸ್ತೇನೆ. ಅದಕ್ಕೆ ಬೇಕಾದ ರೂಪುರೇಷೆಗಳನ್ನು ಮಾಡಿಕೊಳ್ಬೇಕು ಈಗಲೇ, ಇಲ್ಲದಿದ್ದರೆ ತುಂಬ ಕಷ್ಟ ಉಂಟು. ಯಾಕಂದರೆ ಎಲ್ಲ ಕಡೆಯಲ್ಲಿ ನೋಡಿ, ಇಲ್ಲಿ ಶಾಲೆ ಫೀಸ್ ಕೂಡ ಇಲ್ಲ ಈ ಶಾಲೆಯಲ್ಲಿ, ಬಹಳ ಕಡಿಮೆ ನಾನು ನೋಡ್ತಾ ಇದ್ದೇನೆ. ಹಿಂದಿನ ಕಾಲದಲ್ಲಿ ಆದರೆ ಒಂದು 50 ವರ್ಷಗಳ ಹಿಂದೆ ನಾನು 68ರಲ್ಲಿ ಇಲ್ಲಿ ಸೇರಿದ್ದು. ಆಗ ಈ ಇಂಗ್ಲೀಷ್ ಮೀಡಿಯಂ ಅಂತ ಕಡಿಮೆ ಇತ್ತು. ನಾವು ಮಕ್ಕಳಲ್ಲಿ ಫೀಸಿಗೆ ಹಣ ಇಲ್ಲ ಅಂತ ಹೇಳಿ 25 ರೂಪಾಯಿ ಸ್ಪೆಷಲ್ ಫೀಸ್, ಅದು ಕಟ್ಟಲಿಕ್ಕಿಲ್ಲ ಹೇಳಿ ನಾವು ನೈಟ್ ಸ್ಕೂಲೆಲ್ಲ ಮಾಡಿದ್ದು ಅಂದು. ಆಗ ಅದರಲ್ಲಿ ಕಲಿತವರು ಸಹ ಇವತ್ತಿಗೆ ನಾನು ವ್ಯಕ್ತಿ ಹೇಳೋದಿಲ್ಲ, ಕೋಟ್ಯಾಧಿಪತಿಯಾಗಿದ್ದಾರೆ, ಒಳ್ಳೆಯ ಗುಣವಂತರಾಗಿದ್ದಾರೆ, ಆದರ್ಶ ವ್ಯಕ್ತಿಗಳಾಗಿದ್ದಾರೆ. ಹಾಗಾದರೆ ಇಲ್ಲಿ ಕಲಿತವರು ನೀವೇ ಈಗ ನೋಡಿ ಎಷ್ಟೋ ವ್ಯಕ್ತಿಗಳಿದ್ದಾರೆ, ತಮ್ಮ ಹಳೆಯ ಸ್ಟೂಡೆಂಟ್ಸ್ ಅವರೆಲ್ಲ ಒಳ್ಳೆಯ ವ್ಯಕ್ತಿಗಳು. ಇಲ್ಲಿ ಕಲಿತವರು ಯಾರೂ ಕೆಳಮಟ್ಟಕ್ಕೆ ಬರಲೇ ಇಲ್ಲ, ಮೇಲ್ಮಟ್ಟಕ್ಕೆ ಹೋಗಿದ್ದಾರೆ. ಅಂಥದ್ರಲ್ಲಿ ಈಗ ಮಕ್ಕಳ ಸಂಖ್ಯೆ ಕಡಿಮೆ ಅಂದರೆ ಆಗ ನಾವು ಅದನ್ನು ಯೋಚನೆ ಮಾಡಬೇಕು. ನೀವೆಲ್ಲ ಸೇರಿ ಅಥವಾ ನಾವು ಎಲ್ಲರೂ ಸೇರಿ ಮಕ್ಕಳ ಸಂಖ್ಯೆ ಹೆಚ್ಚಾಗುವಂತೆ ಮಾಡಿ ಈ ಶಾಲೆಗೆ ಬಹಳ ಮುಂದೆ ಬರುವಂತೆ ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಹಾಗೆ ನನಗೆ ಇವತ್ತು ಈ ಸಂದರ್ಭ ಒದಗಿಸಿಕೊಟ್ಟಂಥ ಈ ಎಲ್ಲ ನಮ್ಮ ಹಳೆ ವಿದ್ಯಾರ್ಥಿ ಸಂಘಗಳು, ಪದಾಧಿಕಾರಿಗಳು ಹಾಗೂ ನನ್ನ ನೆಚ್ಚಿನ ಸಹೋದ್ಯೋಗಿ ಬಂಧುಗಳು ಅವರಿಗೂ ಮತ್ತು ವೇದಿಕೆಯಲ್ಲಿದ್ದಂಥ ಎಲ್ಲರಿಗೂ ಗಣ್ಯ ವ್ಯಕ್ತಿಗಳಿಗೂ ನಾನು ನನ್ನ ಹೃದಯಾಂತರಾಳದ ಅಭಿನಂದನೆಯನ್ನು ಸಲ್ಲಿಸಿ ನನ್ನ 2 ಮಾತುಗಳನ್ನು ಕೊನೆಗೊಳಿಸ್ತೇನೆ. ಕಾಶ್ಯ ಹಳೆ ವಿದ್ಯಾರ್ಥಿ ಸಂಘದ ಪದಾಧಿಕಾರಿಗಳೇ ಹಾಗೂ ಸರ್ವ ಸದಸ್ಯರೇ,
ಈಗಾಗಲೇ ಸನ್ಮಾನಿತರಾದ ಎಲ್ಲ ಶಿಕ್ಷಕ ಶಿಕ್ಷಕಿಯರೇ ಹಾಗೂ ಸಭಾಂಗಣದಲ್ಲಿ ನೆರೆದ ಎಲ್ಲ ಸಭಿಕರೇ, ನಿಮಗೆಲ್ಲರಿಗೂ ನನ್ನ ನಮನಗಳು. ಸನ್ಮಾನಿತರ ಪರವಾಗಿ ಮನದಾಳದಿಂದ ನನ್ನ ಒಂದೆರಡು ಮಾತುಗಳು. ಶಿಕ್ಷಕ ಅಂದರೆ ಶಿಕ್ಷಣ, ಕ್ಷಮೆ, ಕರುಣೆ ಎಂಬ ಈ 3 ಧ್ಯೇಯಗಳನ್ನಿಟ್ಟುಕೊಂಡು ಸೇವೆ ಸಲ್ಲಿಸಿದ ನಮ್ಮನ್ನು ಸಕಾಲದಲ್ಲಿ ಆಹ್ವಾನಿಸಿ ಇಂದು ಈ ಶುಭ ಸಂದರ್ಭದಲ್ಲಿ ಗೌರವಪೂರ್ಣವಾಗಿ ಒಳ್ಳೆಯ ಮಾತುಗಳನ್ನಾಡಿ ಕಾಣಿಕೆ ಸಮರ್ಪಿಸಿ ಬಹಳ ಸಂತೋಷದಿಂದ ಸನ್ಮಾನಿಸಿದ್ದೀರಿ. ಇದಕ್ಕಾಗಿ ಕಾಶ್ಯ ಹಳೆ ವಿದ್ಯಾರ್ಥಿ ಸಂಘದವರಿಗೆ ನಾನು ಎಲ್ಲ ಸನ್ಮಾನಿತರ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಅಲ್ಲದೆ ನೀವು ತೋರಿಸಿದ ಉದಾರ ಮನಸ್ಸಿಗಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ನಾವು ಇಂದು ಏನು ಮಾಡಿದ್ದೇವೆ ಎಂದು ನೀವು ಹೇಳಿದರೆ, ನಾವು ಹೇಳುವುದು ಅದನ್ನು ದೇವರು ನಮ್ಮಿಂದ ಮಾಡಿಸಿದ್ದಾರೆ. ನಮ್ಮ ಪ್ರತಿಯೊಂದು ಕಾರ್ಯಕಲಾಪಗಳಲ್ಲಿ ದೇವರ ಕೈವಾಡವಿತ್ತು ಎಂದು ಹೇಳಿದರೆ ತಪ್ಪಾಗಲಾರದು. ಇವತ್ತು ತಮ್ಮ 67ನೇ ವಾರ್ಷಿಕೋತ್ಸವದ ಸಂಭ್ರಮದಲ್ಲಿದ್ದ ಅವರು ಮಾಡುವಂಥ ಸಾಮಾಜಿಕ ಶೈಕ್ಷಣಿಕ ಕಾರ್ಯಕ್ರಮಗಳು ಹಾಗೂ ಕಲಾವಿದರು ಮತ್ತು ಸಮಾಜ ಸೇವೆ ಮಾಡಿರುವಂಥ ಅನೇಕರನ್ನು ಗುರುತಿಸಿ ಸನ್ಮಾನಿಸುವುದು, ಈ ಕಾರ್ಯಗಳು ನಿಜವಾಗಿ ಶ್ಲಾಘನೀಯ. ಅಲ್ಲದೆ ತನ್ನ ಪ್ರಾಯ, ನೋವು, ಅನಾರೋಗ್ಯ ಇವುಗಳನ್ನೆಲ್ಲ ಬದಿಗೊತ್ತಿ ಹಗಲಿರುಳು ತನು ಮನದಿಂದ ಶ್ರಮಿಸಿ ಅಭಿಮಾನಿಗಳು ಹಾಗೂ ದಾನಿಗಳ ಸಹಕಾರದಿಂದ ಈ ಸುಂದರ ಕಾರ್ಯಕ್ರಮವನ್ನು ಸಂಯೋಜಿಸುವುದರಲ್ಲಿ ಅವರು ಯಶಸ್ವಿಯಾಗಿದ್ದಾರೆ. ಈ ಸಂದರ್ಭದಲ್ಲಿ ಅವರೆಲ್ಲರನ್ನು ಕೈ ಚಪ್ಪಾಳೆ ತಟ್ಟಿ ಹುರಿದುಂಬಿಸಬೇಕಾಗಿ ನೆರೆದ ಸರ್ವರಲ್ಲಿ ನಾನು ಕೇಳಿಕೊಳ್ಳುತ್ತಾ ಇದ್ದೇನೆ. ಕಾಶ್ಯ ಹೈಸ್ಕೂಲಿನ ಸ್ಥಾಪಕ ರೂವಾರಿಯಾದ ಮೊನ್ಸಿಂಜರ್ FX ಫರ್ನಾಂಡಿಸ್ ಅವರನ್ನು ಈ ದಿನ ನಾವು ಗೌರವದಿಂದ ನೆನಪಿಸುವಾಗ ಅವರಿಗೆ ಹೆಗಲಿಗೆ ಹೆಗಲು ಕೊಟ್ಟು ಸಹಕರಿಸಿದ ದಿವಂಗತ ಜಾನ್ ವಿನ್ಸೆಂಟ್ ರಾಚ್ ರವರ ನೆನಪು ತೆಗೆಯುವುದು ಸಹಜ. ಅವರ ಮಗ ದಿವಂಗತ AJP ರಾಚ್ ರವರ ಸೊಸೆಯಾಗಿ ಬಂದು ಇದೇ ಕಾಶ್ಯ ಶಾಲೆಯಲ್ಲಿ 31 ವರ್ಷ 3 ತಿಂಗಳು ಸೇವೆಯನ್ನು ಸಲ್ಲಿಸಲು ದೊರೆತ ಅವಕಾಶ ನನ್ನ ಸೌಭಾಗ್ಯ ಎಂದು ಹೇಳಬಹುದು. ನಾವೆಲ್ಲ ಶಿಕ್ಷಕರು ನಿರಂತರ ಶ್ರಮದಿಂದ ಶಾಲೆಯ ಎಲ್ಲ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ನಮ್ಮ ಕೆಲಸಗಳನ್ನು ನಿಷ್ಠೆಯಿಂದ ಮಾಡಿದ್ದೇವೆ ಎಂಬ ಆತ್ಮತೃಪ್ತಿ ನಮಗಿದೆ. ಆಟ ಪಾಠಗಳೊಂದಿಗೆ ಜೀವನಕ್ಕೆ ಬೇಕಾದ ಮೌಲ್ಯಗಳನ್ನು ವಿದ್ಯಾರ್ಥಿಗಳಿಗೆ ಮನಮುಟ್ಟುವಂತೆ ಮಾಡುವಲ್ಲಿ ನಾವು ಎಚ್ಚರಿಕೆ ವಹಿಸಿದ್ದೇವೆ. ನಮಗೆ ಮಾತ್ರವಲ್ಲ, ಹಳೆ ವಿದ್ಯಾರ್ಥಿಗಳಿಗೂ ವಿದ್ಯಾರ್ಥಿಗಳ ಮೇಲೆ ಪ್ರೀತಿ ಅಭಿಮಾನವಿತ್ತು. ಅವರ ಏಳಿಗೆ ಬಗ್ಗೆ ಮತ್ತು ವಾರ್ಷಿಕ ಫಲಿತಾಂಶ ಇವೆರಡರ ಬಗ್ಗೆ ತುಂಬ ಕಾಳಜಿ ಇತ್ತು. ಉದಾಹರಣೆಗೆ, ನಾನು ಶಾಲೆಯಿಂದ ಹಿಂತಿರುಗುವಾಗ ಹಳೆಯ ವಿದ್ಯಾರ್ಥಿಗಳಲ್ಲಿ ಒಬ್ಬರಾದ ಹಿರಿಯ ಹಳೆಯ ವಿದ್ಯಾರ್ಥಿ ಶ್ರೀಮಾನ್ ಸುಭಾಷ್ ಇವರು ಪ್ರತಿ ವರ್ಷದ ಕೊನೆಗೆ SSLC ಪರೀಕ್ಷೆಗಳು ನಡೆಯುತ್ತಿರುವಾಗ ಈ ಸರ್ತಿ ಎಂಚ ರಿಸಲ್ಟ್ ಎಡ್ಡೆ ಬರುವ ಎಂದು ಕೇಳುವಾಗ ನನ್ನ ಮನಸ್ಸಿನಲ್ಲಿ ಅವರ ಉತ್ಸುಕತೆಯನ್ನು ಮನಸಾರೆ ಮೆಚ್ಚುತ್ತಿದೆ. ಇನಿ ಈ ಸಬೆಟ್ ಕುಲುದಿತ್ತಿನ ಎಂಕಲ್ನ ವಿದ್ಯಾರ್ಥಿಲು ಅಂಚನೆ ಅಕಲ್ನ ಅಪ್ಪೆ ಅಮ್ಮೆರ್ನಕ್ಲು ಎಂಕ್ಲೆಗ್ ಸನ್ಮಾನ ಮಲ್ಪನಗ ತಾಟಿ ಬೊಟ್ಟಿಯರತ್ತ ಅವೇನಿಕುಲು ಎಂಕ್ಲೆಗ್ ಕೊರ್ಪಿನ ಗೌರವ ಎಂದು ಎನ್ನ ಪನ್ಪೆ ಐನ್ಲ ಎಂಕುಲು ಸ್ವೀಕಾರ ಮಲ್ತದ ನಿಕ್ಲೆಗ್ ಮಾತೆರೆಕ್ಲ ಎನ್ನ ಸೊಲ್ಮೇಲು. ಇಷ್ಟರಲ್ಲಿ ನನ್ನನ್ನು ಆಲಿಸಿದ ಸರ್ವರಿಗೂ ವಂದನೆಗಳನ್ನು ಸಲ್ಲಿಸುತ್ತಾ ನನ್ನ ಮಾತುಗಳಿಗೆ ವಿರಾಮ ನೀಡುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ಶಾಲೆಯ ವಿದ್ಯಾರ್ಥಿಗಳಿದ್ದಾರೆ, ಶಿಕ್ಷಕರಿದ್ದೀರಿ, ವಿದ್ಯಾರ್ಥಿಗಳ ಪೋಷಕರಿದ್ದೀರಿ ಹಾಗೂ ವಿದ್ಯಾಭಿಮಾನಿಗಳಿದ್ದೀರಿ. ನಿಮಗೆಲ್ಲರಿಗೂ ನನ್ನ ವಂದನೆಗಳು. ಈಗಾಗಲೇ ಹಲವಾರು ಭಾಷಣಗಳನ್ನು ಕೇಳಿದ್ದೀರಿ. ಆದ್ದರಿಂದ ನಾನು ಮೊದಲನೇದಾಗಿ ನಮ್ಮ ಆಡಳಿತ ಮಂಡಳಿಯ ಪರವಾಗಿ, ಕ್ಯಾಥಲಿಕ್ ಬೋರ್ಡ್ ಆಫ್ ಎಜುಕೇಷನ್ ಇದರ ಪರವಾಗಿ ನಮ್ಮ ಈ ಹಳೆ ವಿದ್ಯಾರ್ಥಿ ಸಂಘದ ಈ ವಾರ್ಷಿಕ ಸಂಭ್ರಮದ ಸಂದರ್ಭದಲ್ಲಿ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಸಂಘಗಳು ಹುಟ್ಟುತ್ತಾ ಇವೆ, ಆದರೆ ಎಲ್ಲ ಸಂಘಗಳು ಅದು ಬದುಕಿ ಉಳಿಯುವುದಿಲ್ಲ. ಕೆಲವು ಸಂಘಗಳು ಕೆಲವೇ ವರ್ಷ ಮಾತ್ರ ಉಳಿತಾವೆ. ಆದರೆ ಇದೊಂದು ಸಂಘ, ಹಳೆ ವಿದ್ಯಾರ್ಥಿ ಸಂಘ ಕಾಶ್ಯ ಹೈಸ್ಕೂಲ್
67 ವರ್ಷ ಪೂರೈಸುವಂತಹ ಸಂದರ್ಭದಲ್ಲಿ ಖಂಡಿತವಾಗಿ ಅವರು ನಡೆದು ಬಂದಂತಹ ದಾರಿ ಮತ್ತು ಆ ಸಂಘವನ್ನು ಉಳಿಸಿಕೊಂಡು ಅದರಿಂದಾಗಿ ಸಮಾಜಕ್ಕೆ, ವಿದ್ಯಾರ್ಥಿಗಳಿಗೆ ಮತ್ತು ನಮ್ಮ ಈ ಸಂಸ್ಥೆಗೆ ಅವರು ಕೊಟ್ಟಂತಹ ಎಲ್ಲ ಕೊಡುಗೆಯನ್ನು ಈ ಸಂದರ್ಭದಲ್ಲಿ ನೆನಪಿಸಿ ಅವರಿಗೆ ನಮ್ಮ ಆಡಳಿತ ಮಂಡಳಿಯ ಪರವಾಗಿ ನಾನು ಶುಭವನ್ನು ಕೋರ್ತಾ ಇದ್ದೇನೆ ಹಾಗೂ ಅಭಿನಂದನೆಗಳನ್ನು ಸಹ ಹೇಳ್ತಾ ಇದ್ದೇನೆ. 2 ದಿನದ ಕಾರ್ಯಕ್ರಮವನ್ನು ಅವರು ಹಮ್ಮಿಕೊಂಡಿದ್ದಾರೆ. ಇಂದು ಮತ್ತು ನಾಳೆ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಮತ್ತು ಹೇಗೆ ಇದುವರೆಗೆ ಅವರು ಈ ಹಳೆ ವಿದ್ಯಾರ್ಥಿ ಸಂಘ ಬೇರೆ ಬೇರೆ ಚಟುವಟಿಕೆಗಳ ಮೂಲಕ ಅವರ ಅಸ್ತಿತ್ವವನ್ನು ತೋರಿಸಿಕೊಟ್ಟಿದ್ದಾರೆ, ಅದೇ ರೀತಿಯಲ್ಲಿ ಮುಂದೆ ಸಹ ಅವರ ಚಟುವಟಿಕೆಗಳು ಮುಂದುವರಿಯಲಿ. ಅದರಿಂದಾಗಿ ವಿದ್ಯಾರ್ಥಿಗಳಿಗೆ ಮಾತ್ರವಲ್ಲ ಸಮಾಜಕ್ಕೆ ಒಳ್ಳೆಯದಾಗಲಿ. ಎರಡನೇದಾಗಿ ಈಗ ಇರುವಂತಹ ಎಲ್ಲ ಪದಾಧಿಕಾರಿಗಳಾಗ್ಬೋದು ಅಥವಾ ಸದಸ್ಯರಾಗಿರ್ಬೋದು ಎಲ್ಲರೂ ಹಿರಿಯ ಹಿರಿಯರು, ಬಹಳ ಹಿಂದೆ ಶಾಲೆಯಲ್ಲಿ ಕಲಿತಂಥವರು, ತದನಂತರದ ಏನು ಕಲಿತು ವಿದ್ಯಾಭ್ಯಾಸ ಇಲ್ಲಿ ಸಂಸ್ಥೆಯಲ್ಲಿ ಕಲಿತು ಹೋದಂಥವರು ಈ ಸಂಘಕ್ಕೆ ಇನ್ನು ಬರಬೇಕಾಗಿದೆ. ಅವರು ಬಂದರೆ ಮಾತ್ರ ಈ ಸಂಘ ಇನ್ನೂ ಸಹ ಬೆಳೆಯುತ್ತದೆ, ಇನ್ನೂ ಸಹ ಗಟ್ಟಿಯಾಗ್ತದೆ ಮತ್ತು ಇನ್ನೂ ಹೆಚ್ಚಿನ ಕೆಲಸ ಕಾರ್ಯಗಳನ್ನು ಮತ್ತು ಉತ್ತಮ ಸೇವೆಯನ್ನು ಮಾಡಲಿಕ್ಕೆ ಸಾಧ್ಯ. ಅದರಿಂದ ಇಲ್ಲಿ ಹಲವಾರು ನೀವು ವಿದ್ಯಾರ್ಥಿಗಳು, ಹಳೆ ವಿದ್ಯಾರ್ಥಿಗಳಿದ್ದೀರಿ. ಇದೇ ಸಂಸ್ಥೆಯಲ್ಲಿ ಕಾಶಿ ಹೈಸ್ಕೂಲ್ನಲ್ಲಿ ಕಲಿತಂಥವರು. ನೀವು ಸಹ ಇಂದು ನಿಮ್ಮ ಹೆಸರನ್ನು ನೋಂದಾವಣೆ ಮಾಡಿ ಈ ಒಂದು ಹಳೆ ವಿದ್ಯಾರ್ಥಿ ಸಂಘದಲ್ಲಿ ನಿಮ್ಮ ಒಂದು ಹೆಸರನ್ನು ದಾಖಲಿಸಿಕೊಂಡು ಈ ಒಂದು ಸಂಘವನ್ನು ನೀವು ಮುಂದುವರಿಸಿಕೊಂಡು ಹೋಗಬೇಕು ಮತ್ತು ಅದರಿಂದಾಗಿ ಸಮಾಜಕ್ಕೆ ಒಳಿತನ್ನು ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ವಿಶೇಷವಾಗಿ ಇಂದಿನ ಪದಾಧಿಕಾರಿಗಳಿಗೆ, ಅಧ್ಯಕ್ಷರು ಮತ್ತು ಎಲ್ಲ ಹಳೆ ವಿದ್ಯಾರ್ಥಿ ಸಂಘದ ಪ್ರಸ್ತುತ ಪದಾಧಿಕಾರಿಗಳಿಗೆ ಈ ಒಂದು ಕಾರ್ಯಕ್ರಮಕ್ಕಾಗಿ ನಾನು ಅಭಿನಂದನೆಗಳನ್ನು, ಶುಭವನ್ನು ಕೋರ್ತಾ ಇದ್ದೇನೆ. ದೇವರು ಅವರಿಗೆ ಆಶೀರ್ವದಿಸಲಿ. ಅವರಿಂದಾಗಿ ನಮ್ಮ ಸಂಸ್ಥೆಗೆ ಮತ್ತು ಸಮಾಜಕ್ಕೆ ಒಳಿತಾಗಲಿ. ಎಲ್ಲರಿಗೆ ಧನ್ಯವಾದಗಳು. ಕಾರ್ಯಕ್ರಮವನ್ನು ನೆರವೇರಿಸಿಕೊಂಡ ನನ್ನ ಪ್ರೀತಿಯ ಹಾಗೂ ನಮ್ಮೆಲ್ಲರ ಪ್ರೀತಿಯ ಕಾಶ್ಯ ವಿದ್ಯಾಸಂಸ್ಥೆ ಇದರ ಸಂಚಾಲಕರಾಗಿರುವ ರೆವರೆಂಡ್ ಫಾದರ್ ಎರಿಕ್ ರಾಸ್ತರ್ ಅವರೇ, ಇವತ್ತಿನ ಇದೊಂದು ವಿಶೇಷ ಕಾರ್ಯಕ್ರಮಕ್ಕೆ ಉದ್ಘಾಟನೆ ಕಾರ್ಯಕ್ರಮ ನೆರವೇರಿಸಿಕೊಂಡ ಮಸ್ಕತ್ ಊರಿನಿಂದ ಇವತ್ತು ಈ ಕಾರ್ಯಕ್ರಮಕ್ಕೆ ಅಂತ ಬಂದಿದ್ದಂತ ನಾನು ಯೋಚಿಸ್ತೇನೆ. ಈ ಕಾರ್ಯಕ್ರಮ ಆ ಊರಿನಲ್ಲಿ ನಮ್ಮ ಗಲ್ಫ್ ಕಂಟ್ರಿಯಲ್ಲಿ ಒಂದು ಚೀಫ್ ಆಫೀಸರ್ ಆಗಿ ಒಂದು ಸಂಸ್ಥೆಯನ್ನು ನಡೆಸಿಕೊಂಡಿದ್ದ ಒಂದು ಸುಂದರವಾದ ಒಂದು ವಿಶೇಷ ವ್ಯಕ್ತಿಯಾಗಿರುವ ಶ್ರೀ ಗಣೇಶ್ ಶೆಟ್ಟಿ ಅವರೇ, ಹಾಗೂ ನಮ್ಮ ಈ ಹಳೆ ವಿದ್ಯಾರ್ಥಿ ಸಂಘದ ಒಂದು ಸದಸ್ಯರಾಗಿರುವ ಮೆಸ್ಕಾನ್ ಮಂಗಳೂರು ವಲಯ ಇದರ ನಿಯಂತ್ರಣ ಅಧಿಕಾರಿ ಆಗಿರುವ ನನ್ನ ಪ್ರೀತಿಯ ಆತ್ಮೀಯರಾದ ರೋಟೇರಿಯನ್ ಶ್ರೀ ಉಮೇಶ್ ಶೆಟ್ಟಿ ಅವರೇ, ಹಾಗೂ ಈ ಸಂಘ ಒಂದು ಅತ್ಯಂತ ಸುಂದರವಾಗಿ ನಡೆಯಬೇಕಾದರೆ ಹಾಗೂ ಈ 60ನೇ ವರ್ಷದ ಸಂಭ್ರಮದಲ್ಲಿ ಈ ಸಂಘಟನೆಯ ಅಧ್ಯಕ್ಷರಾಗಿರುವ ನಮ್ಮ ಆತ್ಮೀಯರಾದ ಕಾಶಿ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿರುವ ಶ್ರೀ ಮಾಧವ ಬಂಗೇರರವರೇ, ಹಾಗೂ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷರು ಕೂಡ ಅವರು, ಹಾಗೆಯೇ ಈ ಕಾರ್ಯಕ್ರಮದ ಸಂಚಾಲಕರಾಗಿರುವ ನನ್ನ ಪ್ರೀತಿಯ ಆತ್ಮೀಯರಾದ ಕಾರ್ಯಕ್ರಮದ ಸಂಚಾಲಕರಾದ ಶ್ರೀಯುತ ಅನಿಲ್ ಪಿ ವಿ ಅವರೇ, ಹಾಗೂ ಈ ಸಂಘಟನೆಯ ಕಾರ್ಯದರ್ಶಿ ಆಗಿರುವ ಗಣೇಶ್ ಕೊಟ್ಟಾರಿ ಅವರೇ, ಖಜಾಂಚಿಯಾಗಿರುವ ಮನ್ಸೂರ್ ಬೋಳಾರ್ ಅವರೇ, ಹಾಗೂ ಈ ಕಾರ್ಯಕ್ರಮದಲ್ಲಿ ಈ ಹಳೆ ವಿದ್ಯಾರ್ಥಿ ಸಂಘದ ಸದಸ್ಯರಾಗಿರುವ ನನ್ನ ಆತ್ಮೀಯರಾದ ಸ್ಟೀವನ್ ರೊಡ್ರಿಗಸ್ ರವರೇ, ವೇದಿ ವಿಭಾಗದಲ್ಲಿರುವ ಆಲ್ಬರ್ಟ್ ಡಿಸೂಜರ್ ಅವರೇ, ಹಾಗೂ ಇವತ್ತು ಈ ಕಾರ್ಯಕ್ರಮದ ವಿಶೇಷತೆ ಅಂತ ಹೇಳಿದರೆ ಈ ಶಾಲೆಯಲ್ಲಿ ಒಂದು ಮಕ್ಕಳಿಗೆ ಒಂದು ಒಳ್ಳೆಯ ವಿದ್ಯಾರ್ಜನೆಯನ್ನು ಕೊಟ್ಟು ಸಮಾಜದಲ್ಲಿ ಭವಿಷ್ಯದಲ್ಲಿ ಒಂದು ಒಳ್ಳೆಯ ಒಂದು ಒಳ್ಳೆಯ ಸಮಾಜ ರೂಪುಗೊಳ್ಳುವಕ್ಕೆ ಕಾರಣಕರ್ತರಾದ ಈ ಶಾಲೆಯಲ್ಲಿ ವಿದ್ಯಾರ್ಥಿ ನೀಡುವ ಶಿಕ್ಷಕರು 6 ಮಂದಿಗೆ ಸನ್ಮಾನನೆ ಮಾಡಿದರು, ವೇದಿಕೆ ಮುಂಭಾಗದಲ್ಲಿದ್ದಾರೆ. ಹಾಗೂ ಈ ಶಾಲೆಯ ಹಳೆ ವಿದ್ಯಾರ್ಥಿಗಳೇ ಹಾಗೂ ಈ ಕಾರ್ಯಕ್ರಮವನ್ನು ನೋಡಲಿಕ್ಕೆ ಇಲ್ಲಿ ಆಗಮಿಸಿದಿರುವ ಎಲ್ಲ ವೇದಿಕೆ ಮುಂಭಾಗದಲ್ಲಿರುವ ಎಲ್ಲರೇ, ಇವತ್ತು ನನಗೆ ಸಂತೋಷ ಆಗ್ತದೆ. ಯಾಕಂತ ಹೇಳಿದರೆ ನಮ್ಮ ಸಂಚಾಲಕರು ರೆವರೆಂಡ್ ಫಾದರ್ ಎರಿಕ್ ರಾಸ್ತರ್ ಅವರು ಅತ್ಯಂತ ಸುಂದರವಾಗಿ ಈ ಹಳೆ ವಿದ್ಯಾರ್ಥಿ ಸಂಘಟನೆ ಬಗ್ಗೆ ನಮ್ಮೊಟ್ಟಿಗೆ ಮಾತಾಡಿದರು. ಯಾಕಂತ ಹೇಳಿದರೆ ನಾನು ಸಹ ಒಂದು ಸಮಾಜದಲ್ಲಿ ಕಳೆದ 25-30 ವರ್ಷಗಳಿಂದ
ಸಾಧಾರಣವಾಗಿ ಎಲ್ಲ ಸಂಘಟನೆಯಲ್ಲಿ ಕೆಲಸ ಮಾಡಿ ಸಕ್ರಿಯನಾಗಿ ತಳಾಂತರದಿಂದ ಬೆಳೆದು ಬಂದ ಒಂದು ವ್ಯಕ್ತಿ. ಆದರೆ ಇವತ್ತು ಒಂದು ಕಾಶಿಯ ಸಂತ ರೀಟಾ ಅಮ್ಮನವರ ಈ ಒಂದು ದೇವಾಲಯದ ಆಸುಪಾಸಿನ ಪ್ರದೇಶದಲ್ಲಿ ಒಂದು ಕಾಶಿಯ ಶಾಲೆಯ ವಿದ್ಯಾರ್ಥಿಗಳು 67 ವರ್ಷದ ಸಂಭ್ರಮಾಚರಣೆ ನಡೆಸುವುದು ನನ್ನ ಜೀವನದಲ್ಲಿ ನಾನು ಮೊದಲನಾಗಿ ನೋಡುವುದಂತ ನಾನು ಹೇಳಲು ಸಂತೋಷ ಪಡುತ್ತೇನೆ. ಮತ್ತು ಈ ಸಂಘಟನೆಯನ್ನು ಆಗಿನ ಕಾಲದಲ್ಲಿ ಪ್ರಾರಂಭ ಮಾಡಿದ ಈ ಕಾಶಿಯ ಶಾಲೆಯ ಮುಖ್ಯೋಪಾಧ್ಯಾಯರು ನಾನು ವರದಿಯಲ್ಲಿ ಕೇಳಿದೆ, ಕಟೀಲು ಗೋವಿಂದ ಪೈ ಅವರದ ನಾವು ಇವತ್ತು ನೆನಪನ್ನು ಮಾಡಬೇಕು. ಆ ಸಮಯದಲ್ಲಿ ಅವರು ಒಳ್ಳೆಯ ಒಂದು ಮನಸ್ಸನ್ನು ಇಟ್ಟು ದೇವರ ಆಶೀರ್ವಾದದಿಂದ ತಮ್ಮೆಲ್ಲರ ಸಹಕಾರದಿಂದ ಸ್ಥಾಪನೆ ಮಾಡಿದ ಒಂದು ಉದ್ದೇಶ ಇಟ್ಟುಕೊಂಡು, ಅದು ಒಳ್ಳೆಯ ಉದ್ದೇಶ ಇದ್ದರಿಂದ ಇದರ ಮುಖಾಂತರ ಒಂದು ಈ ಶಾಲೆ ಬೆಳೆಯಬೇಕು, ಈ ಶಾಲೆಯಲ್ಲಿ ವಿದ್ಯಾರ್ಥಿ ನೀಡುವ ಶಿಕ್ಷಕರು ಬೆಳೆಯಬೇಕು, ಈ ಶಾಲೆಯಲ್ಲಿ ಕಲಿತ ಮಕ್ಕಳು ಬೆಳೆಯಬೇಕು, ಇದರಿಂದ ಸಮಾಜದಲ್ಲಿ ಒಳ್ಳೆಯ ಒಂದು ಸಂದೇಶವಾಗಿ ಒಳ್ಳೆಯ ಪ್ರಜೆಗಳಾಗಿ ರೂಪಿಸಬೇಕಂತ ಒಳ್ಳೆಯ ಉದ್ದೇಶವಿಟ್ಟು ಆ ಕಾಲದಲ್ಲಿ ಸ್ಥಾಪನೆ ಮಾಡಿದ್ದರಿಂದ ಇವತ್ತು ಇದೊಂದು ಈ ಸಂಘಟನೆ 67 ವರ್ಷದಿಂದ ಒಳ್ಳೆಯದಾಗಿ ನಡೆದು ಬಂದು ಇವತ್ತು 67ನೇ ಸಂಭ್ರಮಾಚರಣೆ ಮಾಡಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಆದ್ದರಿಂದ ಅವರ ನೆನಪು ಹಾಗೂ ದೇವರ ನೆನಪನ್ನು ಸಹ ಸಂತ ರೀಟಾ ಅಮ್ಮನವರ ಒಂದು ಆಶೀರ್ವಾದ, ಮಂಗಳದೇವಿ ಅಮ್ಮನವರ ಆಶೀರ್ವಾದ ನಮಗೆಲ್ಲರಿಗೆ ಇದ್ದರಿಂದ ಇದು ಸಾಧ್ಯ ಆಗಿದೆ ಅಂತ ನಾನು ಹೇಳಲು ಸಂತೋಷ ಪಡುತ್ತೇನೆ. ಇದರ ಭಾಗ್ಯ ಈಗಿನ ಸದಸ್ಯರಿಗೆ ಸಿಕ್ಕಿದೆ. ನಮ್ಮ ಅಧ್ಯಕ್ಷರು ಮಾಧವ ಬಂಗೇರು ಇದ್ದಾರೆ, ಅವರಲ್ಲಿ ಒಳ್ಳೆಯ ಮನಸ್ಸಿನವರು, ಯಾವಾಗಲೂ ಒಳ್ಳೆಯನ್ನ ಎನಿಸುವವರು, 4 ಜನರಿಗೆ ಉಪಕಾರ ಆಗಬೇಕಂತ ಒಂದು ಒಳ್ಳೆಯ ಮಹತ್ವವನ್ನು ಇಟ್ಟುಕೊಂಡವರು. ಹಾಗೆ ಇವತ್ತು ಈ ವಿದ್ಯಾರ್ಥಿ ಸಂಘ ಒಂದು ಒಳ್ಳೆಯ ಸಂದೇಶವನ್ನು ಕೊಡ್ತದೆ, ಒಂದು ಆದರ್ಶರಾಗ್ತದೆ ಇಡೀ ನಮ್ಮ ಮಂಗಳೂರಿಗೆ ವಿದ್ಯಾರ್ಥಿ ಸಂಘಟನೆಗೆ. ಆದ್ದರಿಂದ ನಾನು ತಮಗೆಲ್ಲರಿಗೂ ನಾನು ವಂದನೆಯನ್ನು ಸಲ್ಲಿಸ್ತೇನೆ. ನಾನು ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ ಎನಿಸುವರು ಇವರು MCC ಬ್ಯಾಂಕ್ ಚೇರ್ಮನ್ ಇಲ್ಲಿ ಯಾಕೆ ಬಂದಿದ್ದಾರೆ ಅಂತ. ನನಗೆ ಸಹ ಒಂದು ಈ ವಿದ್ಯಾರ್ಥಿ ಸಂಘಟನೆಯಲ್ಲಿ ಒಂದು ಒಳ್ಳೆಯ ಒಡನಾಟ ಉಂಟು. ಯಾವಾಗಲೂ ನಾವು ಈ ವಿದ್ಯಾರ್ಥಿ ಸಂಘ ಇವತ್ತು ಸಂಚಾಲಕರು ಅನಿಲ್ರವರು ಇರ್ಬೋದು, ಅಧ್ಯಕ್ಷರು ಮಾಧವಣ್ಣರ ಇರ್ಬೋದು, ಉಮೇಶ್ ಅವರು ಇರ್ಬೋದು, ಅನಿಲ್ರವರು ಇರ್ಬೋದು, ಹಾಗೆ ನಮ್ಮ ಸ್ಟೀವನ್ ರವರು ಇರ್ಬೋದು. ಯಾವಾಗಲೂ ನಾವು ಕಷ್ಟದ ಸಮಯದಲ್ಲೂ ಸಹ ಬೇರೆಯವರಿಗೆ ಉಪಕಾರ ಮಾಡುವ ಸಮಯದಲ್ಲೂ ಸಹ ನಾವು ಒಟ್ಟಿಗೆ ಇರ್ತೇವೆ, ಒಟ್ಟಿಗೆ ಇದ್ದೇವೆ. ಯಾವಾಗಲೂ ಅವರ ಕಷ್ಟಗಳಲ್ಲಿ ನಾನಿದ್ದೇನೆ, ನನ್ನ ಕಷ್ಟಗಳಲ್ಲಿ ಅವರು ಇದ್ದಾರೆ ಅಂತ ಹೇಳಲು ಸಹ ನಾನು ಸಂತೋಷ ಪಡುತ್ತೇನೆ. ಇಂಥ ಒಂದು ಒಳ್ಳೆಯ ಮಹತ್ವದ ಜನರು ಈ ಸಂಘಟನೆಯ ಪದಾಧಿಕಾರಿ ಆಗಿದ್ದಾರೆ ಅಂತ ಹೇಳಲು ಸಹ ನಾನು ಸಂತೋಷ ಪಡ್ತೇನೆ. ನಾನು ಕುತ್ಕೊಂಡು ಯೋಚಿಸಿದೆ, ಫಾದರ್ ಹತ್ರ ಕೇಳಿದೆ ಈ ಶಾಲೆಯ ಚರಿತ್ರೆ. ಇಷ್ಟು ವರ್ಷ ಸಾಧಾರಣ ತುಂಬ ವರ್ಷದಿಂದ ನಡೆದು ಬಂದಿದೆ, 67 ವರ್ಷ ಸಂಘಟನೆಗೆ ಆಯಿತು. ನಾನು ಆವಾಗ ನನಗೆ ನೆನಪು ಬಂತು, ಸ್ವಾಗತ ನೃತ್ಯ ಮಾಡಿದ ಈ ಮಹಿಳೆಯರ ನೆನಪು ಬಂತು. ಯಾಕಂತ ಹೇಳಿದ್ರೆ ಇವತ್ತು ಈ ಸ್ವಾಗತ ನೃತ್ಯ ಇಷ್ಟು ಚಂದವಾಗಿ ಅವರು ಈ ಸ್ಟೇಜಲ್ಲಿ ಅವರು ಒಂದು ಪ್ರದರ್ಶನ ಮಾಡಿದ್ದಾರೆ. ನಾನು ಯೋಚಿಸಿದೆ, ಆ ಸಮಯದಲ್ಲಿ ಈ ಮಹಿಳೆಯರು ಹೇಗಿದ್ರು ಈ ಶಾಲೆಯಲ್ಲಿ ಅಂತ. ಇಷ್ಟು ಒಂದು ಚಂದವಾಗಿ ಒಂದು ಸುಂದರವಾಗಿ ನಮ್ಮನ್ನು ಆಕರ್ಷಿಸುವಂತ ಅವರು ಮಹಿಳೆಯರಂತೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಒಂದು ಟೀನೇಜ್ ಒಂದು 20-25 ಇಯರ್ಸ್ ಒಂದು ಮಹಿಳೆಯರಾಗಿ ಅವರು ನಮ್ಮನ್ನು ಪ್ರದರ್ಶನ ಮಾಡಿ ಈ 67 ವರ್ಷದ ಸಂಭ್ರಮಾಚರಣೆಯ ಸೊಬಗನ್ನು ಹೆಚ್ಚಿಸಿದ್ದಾರೆ ಅಂತ ನಾನು ಹೇಳಲು ಸಂತೋಷ ಪಡುತ್ತೇನೆ. ನಿಮಗೆಲ್ಲರಿಗೂ ಅಭಿನಂದಿಸೋದು. ನಿಮ್ಮೊಟ್ಟಿಗೆ ಸ್ಟೀವನ್ ರೋಡ್ರಿಗಸ್ ಇರಬೇಕಿತ್ತು ನಡುವಿನಲ್ಲಿ, ಆಗ ಇನ್ನೂ ಸಹ ಅದರ ಸೊಬಗು ಒಂದು ಜಾಸ್ತಿ ಆಗ್ತದೆ ಅಂತ ನನಗೆ ನೆನಪುಂಟಾಗ. ಆದ್ದರಿಂದ ವಿಶೇಷವಾಗಿ ಇಂಥ ಮಹಿಳೆಯರು ನಮಗೆ ಬೇಕು ನಮ್ಮ ಸಂಘಟನೆಯಲ್ಲಿ ಸಕ್ರಿಯವಾಗಿ ಕೆಲಸ ಮಾಡಲಿಕ್ಕೆ. ಆಗ ನಮಗೆ ನಮ್ಮ ಈ ಪದಾಧಿಕಾರಿಗೆ ಇನ್ನೂ ಸಹ ಒಂದು ಉರುಪು ಬರ್ತದೆ. ಇಷ್ಟು ಒಂದು ಡ್ಯಾನ್ಸ್ ಮಾಡುವಾಗ ಒಂದು ನಮ್ಮ ಆಕ್ಟಿವಿಟೀಸ್ ಜಾಸ್ತಿ ಮಾಡಲಿಕ್ಕೆ ಒಂದು ಕಾರಣ ಆಗ್ತದೆ. ಆದ್ದರಿಂದ ಹೀಗೆ ಬೆಳೆಯಲಿ ಸಂಘಟನೆ, 4 ಜನರಿಗೆ ಉಪಕಾರ ಆಗಲಿ, ಇದರಿಂದ ಈ ಸಂಘಟನೆಯೊಂದು ಬೆಳೆಯಲಿಕ್ಕೆ ಆಶೀರ್ವಾದ ಇವತ್ತು ಸನ್ಮಾನ ಮಾಡಿದ 6 ಟೀಚರ್ಸ್ಗಳ ಆಶೀರ್ವಾದ ನಿಮಗೆ ಖಂಡಿತವಾಗಿ ಇರ್ತದೆ. ಯಾಕಂತ ನಮ್ಮ ಮಾಸ್ಟ್ರು ಹೃದಯಾಂತರದಿಂದ ಮಾತಾಡಿದರು ಏನು ಮಾಡಬೇಕಂತ. ಆದ್ದರಿಂದ ಇವತ್ತು ಈ ಸಂಘಟನೆ ಬೆಳೆಯೋದಾಗಿದ್ರೆ ಅವರ ಮಾರ್ಗದರ್ಶನ, ಟೀಚರ್ ಅವರ ಮಾಸ್ಟರ್ ಅವರ ಮಾರ್ಗದರ್ಶನ ಇದೆ. ನಾನು ಸಹ ಒಂದು ಹೈಸ್ಕೂಲಲ್ಲಿ ಕಲಿತವರು. ನಮ್ಮ ಫಾದರ್ ಏಕ್ರಾಸ್ ಸರ್ ಗೊತ್ತು, ನಮ್ಮ ಒಂದು ಚರ್ಚ್ ಉಂಟು ಮೇರೋ ಮಜಲು, ಅವರು ಫಾದರ್ ಆಗಿದ್ದರು ಆ ಸಮಯದಲ್ಲಿ. ನಮ್ಮ ಗ್ರೇಸಿ ಮೇಡಮ್ ಸಹ ಇದ್ದಾರೆ, ಅವರಿಗೆ ಸಹ ಗೊತ್ತು. ಆ ಶಾಲೆಯಲ್ಲಿ ನಾನು ಸಹ ಒಂದು ವಿದ್ಯಾರ್ಥಿ ಸಂಘಟನೆಯಲ್ಲಿ ಅಧ್ಯಕ್ಷ. ಈಗ ಸಹ ನಾನು ಆ ಕಾರ್ಯಕ್ರಮಕ್ಕೆ ಹೋದರೆ ಮೊದಲು ಮಾತಾಡುವುದು ಎಷ್ಟು ಸ್ಟ್ರೆಂತ್ ಉಂಟು ಶಾಲೆಯಲ್ಲಿ ಅಂತ.
ಈಗ ನಮಗೆ ಹೇಗೆ ಕಾಲ ಬದಲಾಗಿದೆ, ಇದು ಒಂದು ಎಂತ ಹೇಳ್ತಾರೆ, ಇದು ಟೆಕ್ನಾಲಜಿ, ಇದು ಪ್ರಪಂಚವೇ ವೇಗವಾಗಿ ನಡೆಯುವಾಗ ಆ ಟೆಕ್ನಾಲಜಿಗೆ ಒಂದು ಹೊಸತನಕ್ಕೆ ಆಧುನಿಕ ಕಾಲಕ್ಕೆ ನಾವು ತಕ್ಕಂತೆ ಓಡಬೇಕು. ಆದ್ದರಿಂದ ಈ ಹಳೆ ವಿದ್ಯಾರ್ಥಿಗೆ ನಿನ್ನ ಒಂದು ಸಂದೇಶ, ಯಾಕಂತ ಹೇಳಿದ್ರೆ ಈ ನಿಮ್ಮ ವರದಿಯಲ್ಲಿ ನಾನು ಕೇಳಿದೆ, ನೀವು ತುಂಬಾ ಕೆಲಸ ಮಾಡಿದ್ದೀರಿ, ಬಾಡಿ ಫಿಲ್ಡಿಂಗ್ ಶೋ ಮಾಡಿದ್ದೀರಿ, ವಿಶೇಷ ಇದು ಹೆಲ್ತ್ ಕ್ಯಾಂಪ್ ಮಾಡಿದ್ದೀರಿ, ಕಣ್ಣಿನ ತಪಾಸಣೆ ಮಾಡಿದ್ದೀರಿ, ಬಡವರಿಗೆ ಅಗತ್ಯಕ್ಕೆ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಟ್ಟಿದ್ದೀರಿ, ಬುಕ್ ವಿತರಣೆ ಮಾಡಿದ್ದೀರಿ, ದೊಡ್ಡ ದೊಡ್ಡ ವ್ಯಕ್ತಿಯವರಿಗೆ ಸನ್ಮಾನ ಮಾಡಿದ್ದೀರಿ. ಈಗ ಸ್ವಲ್ಪ ನಿಮ್ಮ ಆಕ್ಟಿವಿಟಿ ಚೇಂಜ್ ಆಗಬೇಕು. 67 ವರ್ಷ ಸಮರ್ಪಿಸುವಾಗ ಈ ಶಾಲೆ ಹಳೆ ವಿದ್ಯಾರ್ಥಿಗಳ ಎಕ್ಸಿಸ್ಟೆಂಟ್ ಉಳಿಬೇಕಾದ್ರೆ 67 ವರ್ಷದಿಂದ 100 ವರ್ಷ ಸಂಭ್ರಮಾಚರಣೆ ಮಾಡಲಿಕ್ಕೆ ನಿಮಗೆ ಭಾಗ್ಯ ಬರಬೇಕಾದ್ರೆ ನೀವು ಈ ಶಾಲೆ ಬೆಳೀಲಿಕ್ಕೆ ಮಕ್ಕಳನ್ನು ಸ್ಟ್ರೆಂತ್ ಜಾಸ್ತಿ ಮಾಡುವ ಕೆಲಸ ಮಾಡಬೇಕಾಗ್ತದೆ. ಆದರೆ ಮಾತ್ರ ಇದು ಈ ಶಾಲೆದು ಇಷ್ಟು ಒಂದು ಈ ಮಂಗಳದೇವಿ ಪರಿಸರದಲ್ಲಿ ಸಾಧಾರಣ 3 ಎಕರೆಗಿಂತ ಜಾಸ್ತಿ ಒಂದು ಒಳ್ಳೆಯ ಕಮರ್ಷಿಯಲ್ ಪ್ಲೇಸಲ್ಲಿ ಒಂದು ಒಳ್ಳೆಯ ವಿದ್ಯಾರ್ಥಿಯನ್ನು ಕೊಡುವ ಶಾಲೆಯನ್ನು ನೀವು ಉಳಿಸಬೇಕಾದ್ರೆ ಒಂದು ವಿಶೇಷ ನಾವು ಇದನ್ನು ಚಾಲೆಂಜಸ್ ಅನ್ನು ತೆಗೆದುಕೊಳ್ಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಈ ಊರಿನಲ್ಲಿ ನಮ್ಮ ವಲೆನ್ಶಿಯಾ ಸೈಂಟ್ ವಿನ್ಸೆಂಟ್ ಪೆರೇರ ಒಂದು ಶಾಲೆ ಉಂಟು. ನಾವು ಶಾಲೆ ಬಂದ್ ಮಾಡಬೇಕಂತ ಮೀಟಿಂಗ್ ಡಿಸ್ಕಸ್ ಮಾಡುವಾಗ ನಾನು ಇದು ಹೇಳಿದೆ, ನಾವು ಶಾಲೆ ಬಂದ್ ಮಾಡೋದು ಯೋಚಿಸುವುದಲ್ಲ, ಅದನ್ನು ಸ್ಥಾಪನೆ ಮಾಡುವಾಗ ಎಷ್ಟು ಕಷ್ಟ ಮಾಡಿದ್ದಾರೆ. ಆದ್ದರಿಂದ ಅದನ್ನು ನಾವು ಅಪ್ಗ್ರೇಡ್ ಮಾಡಲಿಕ್ಕೆ ಏನು ಪ್ಲಾನ್ ಮಾಡಬೇಕು, ಅದು ನಾವು ಸ್ಟ್ರಾಟಜಿ ಮಾಡಬೇಕು. ಆಗ ಖಂಡಿತವಾಗಿ ಈ ನಮ್ಮ ದೇಶದಲ್ಲಿ, ಈ ನಮ್ಮ ನಾಡಿನಲ್ಲಿ ನಾವೊಂದು ಲೀಡರ್ಶಿಪ್ ಅಲ್ಲಿ ಚಾಲೆಂಜಸ್ ಅನ್ನು ತೆಗೆದುಕೊಂಡು ಹೋದ್ರೆ ಏನೋ ಮಾಡಲಿಕ್ಕೆ ಸಾಧ್ಯ ಉಂಟಂತ ನಾನು ಪರ್ಸನಲ್ ಆಗಿ ಅರಿದಿದ್ದೇನೆ. ಆದ್ದರಿಂದ ವಿಶೇಷವಾಗಿ ಹಳೆ ವಿದ್ಯಾರ್ಥಿ ಸಂಘಗಳು ನಮ್ಮ ಗಣೇಶ್ ಶೆಟ್ಟಿ ಅವರು ಮಸ್ಕತ್ನಿಂದ ಬಂದಿದ್ದಾರೆ, ಏನೂ ತೊಂದರೆ ಇಲ್ಲ. ದೊಡ್ಡ ನಮ್ಮ ಉಮೇಶ್ ಅಣ್ಣನವರು ಮೆಸ್ಕಾಮಲ್ಲಿ ದೊಡ್ಡ ಅಧಿಕಾರಿಯಾಗಿದ್ದಾರೆ. ಅನಿಲ್ ಪಿ ವಿ ಅವರು ಮಂಗಳೂರಿನ ದೊಡ್ಡ ಒಂದು ವ್ಯಾಪಾರಸ್ಥರಾಗಿದ್ದಾರೆ. ಆದ್ದರಿಂದ ಏನು ವರಿ ಮಾಡಬೇಕಂತ ಎಲ್ಲರೂ ಹಳೆ ವಿದ್ಯಾರ್ಥಿ ಸಂಘಟನೆ ಎಲ್ಲರೂ ನೆಕ್ಸ್ಟ್ ಇಯರ್ ಒಂದು 2 ಮಕ್ಕಳನ್ನು ತಂದು ಇಲ್ಲಿ ಅಡ್ಮಿಷನ್ ಮಾಡುವಂತ ಕೆಲಸ ಮಾಡಿದ್ರೆ ಈ ಹಳೆ ವಿದ್ಯಾರ್ಥಿ ಸಂಘ ಮಾಡುವ ಕೆಲಸ ನಮ್ಮ ಈ ಟೀಚರ್ಸ್ ಅವರು ಏನು ನಿಮಗೆ ಆಶೀರ್ವಾದ ಕೊಡ್ತಾರೆ ಅದು ಅದರ ಸ್ಫೂರ್ತಿ ಆಗ್ತಾರೆ. ಆಶೀರ್ವಾದ ಸಂತ ರೀಟಾ ಅಮ್ಮನವರ ಹಾಗೂ ಮಂಗಳದೇವರ ಆಶೀರ್ವಾದ ಖಂಡಿತ ನಿಮ್ಮೆಲ್ಲರಿಗೂ ಇದೆ. ಇದು ಮಾಡಲಿಕ್ಕೆ ನೀವು ಹಳೆ ವಿದ್ಯಾರ್ಥಿಗಳು ಒಂದು ಸ್ಟ್ರಾಟಜಿಯನ್ನು ಮಾಡಬೇಕಂತ ನಿಮ್ಮನ್ನು ವಿನಂತಿಸುತ್ತಾ ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. MCC ಬ್ಯಾಂಕ್ ವತಿಯಿಂದ ನಾವು ಈ 2-3 ವರ್ಷದಿಂದ ಈ ಕಾಶ್ಯ ಶಾಲೆಗೆ ಬುಕ್ಸ್ ಅನ್ನು ಒಂದು ಕೊಡುಗೆಯನ್ನು ನಾವು 2 ವರ್ಷದಿಂದ ಕೊಟ್ಟಿದ್ದೇವೆ. ಆದ್ದರಿಂದ MCC ಬ್ಯಾಂಕ್ಸ್ ಕಳೆದ ವರ್ಷ ತುಂಬಾ ಇಂಥ ಚಾರಿಟಿ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ. ಆದ್ದರಿಂದ ತಮಗೆಲ್ಲರಿಗೂ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ನಮ್ಮ ಊರಿನಲ್ಲಿ ಹುಟ್ಟಿ ಬೆಳೆದ ಶಾಲೆ ಇರಬಹುದು, ಸಂಸ್ಥೆ ಇರಬಹುದು, ಕುಟುಂಬ ಇರಬಹುದು, ಮನೆ ಇರಬಹುದು, ಅದನ್ನು ಬೆಳೆಸುವಲ್ಲಿ ನಾವೆಲ್ಲರೂ ಒಟ್ಟಿಗೆ ಶ್ರಮಿಸುವ, ನಾವು ಹುಟ್ಟಿ ಬೆಳೆದ ಅಮ್ಮನ ಒಂದು ನೆನಪಿಡುವ, ಹುಟ್ಟಿ ಬೆಳೆದ ನಮ್ಮ ಊರಿನ ಭಾಷೆ, ನೆಲ ಮತ್ತು ನಮ್ಮ ಕಲಿಸಿದ ಎಲ್ಲ ಟೀಚರ್ಸ್ಗಳೆಲ್ಲ ಒಂದು ನೆನಪಲ್ಲಿಟ್ಟು ನಾವೆಲ್ಲರೂ ಒಟ್ಟಿಗೆ ಬೆಳೆಸುವುದರಿಂದ ತಮಗೆಲ್ಲರಿಗೂ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಧನ್ಯವಾದ. ನಮಸ್ತೆ ಜಪ್ಪು. ನಮಸ್ತೆ. With your permission, I'm going to talk in Tulu. ಈ 77ನೇ ಕಾಶ್ಯ ಹೈಸ್ಕೂಲ್ ಓಲ್ಡ್ ಸ್ಟೂಡೆಂಟ್ನ ಕಾರ್ಯಕ್ರಮಕ್ಕೆ ಬರ್ಪುನ ಪ್ಲಾನ್ ಇಜ್ಜಾಂಡು ನಿಕಲು ಕೇಂದ್ರ ಪರ ಆಕ್ಸಿಡೆಂಟಲ್ ಪ್ರೈಮ್ ಮಿನಿಸ್ಟರ್ ಬಂದದ್ದು ಇಂಡಿಯಾಗೆ ಒಂಜಿ ಆಕ್ಸಿಡೆಂಟಲ್ ಪ್ರೈಮ್ ಮಿನಿಸ್ಟರ್ ಇತ್ತಾರೆ ಒಂಜಿ ಆತ್ಯಾರು ಅಂಚನೆ ಯಾನಿಗೆ ಇತ್ತ ಆಕ್ಸಿಡೆಂಟಲ್ ಚೀಫ್ ಗೆಸ್ಟ್ ದಾಯಪಂಡ ಶ್ರೀಯುತ ಗಣೇಶ್ ರಾವ್ ಬರ್ರೆ ಇತ್ತನು ಮಕ್ಕಳು ನಾಡಿ ರೇರು ಬೇರೆ ಗಣೇಶ್ ಮಾಡೋದು ಬೇರೆ ಗಣೇಶ್ ಶೆಟ್ಟಿ ಪತ್ಲೆ ಹಿಡಿದು ಐ ಆಮ್ ಜಸ್ಟ್ ಜೋಕಿಂಗ್. ಈ ಒಂಜಿ ಅವಕಾಶ ತಿಕ್ಕಿನಕ್ಕೆ ಆಕ್ಚುಲಿ ಮಾತಿನ ಇಂಪಾರ್ಟೆಂಟ್ ಬಂಡ ಇನ್ನ ಗುರು ನಕ್ಲೆಗ್ ನಮ್ಮ ಟೀಚರ್ ನಕ್ಲೆಗ್ ಕಾರ್ ಬತ್ತಂಚಿನ ಇಂಕ ಒಂಜಿ ಭಾಗ್ಯ ದಿಕ್ಕಂಡು 45 ವರ್ಷದ ಬೊಕ್ಕ. ಥ್ಯಾಂಕ್ ಯು ಅಸೋಸಿಯೇಷನ್. ಯಾನು ತುಳುಡು ದಾಯ ಪಾತ್ರ ಬಂಡ ಈ ತುಳುತ ಇಂಪಾರ್ಟೆನ್ಸ್ ನಮ್ಮ ಪಿದೈ ಮೇವು ಗೊತ್ತಾಗ್ಬಿಡು. ನಮ್ಮ ಮುಳ್ಪೊಪ್ಪಳಗ ತುಳು ಮಾರ ಇಜ್ಜಿ ಇದು ನಮ್ಮ ಪಿದೈ ಪೋದಂಡ ನನಗೆ ಹೋಗಿ ಪಿದೈ ಭಾಷೆ ನಾನು 25 ಜಾಸ್ತಿ ಊರಿಗೆ ಪೋತೆ ಕಂಟ್ರಿಗೆ ಪೋತೆ ಅಲ್ಪ ಒಂಜಿ ವೇಳೆ ಏನು ತುಳುತ ಎತ್ತಿಕೆಂಡ ನಮ್ಮ ಏತ್ತು ಬೇಗ ಕ್ಲೋಸ್ ಆಪಕೊಂಡ ಇಮ್ಯಾಜಿನ್ ಮಾಡ್ತಾರೆ ಸಾಧ್ಯ ಇಜ್ಜಿ ಅಂಚ ತುಳು ನಮ್ಮ ಊರದ ಭಾಷೆ, ಹೆಚ್ಚಿನ ಕಲ್ಲ ಮಾತೃ ಭಾಷೆ. ಅಂಚೆ ಹತ್ರ ತುಳುತ ಬಗ್ಗೆ ಕಮ್ಮಿ ಇದ್ದಿ ತುಳು ಆಸ್ ಸ್ಟ್ರಾಂಗ್ ಆಸ್
ಎನಿ ಅದರ್ ಲ್ಯಾಂಗ್ವೇಜ್ ನನಗೆ ತುಳುಬೋಡು ದಯಮಾಡಿ ನಾವು ತುಳಿದಾಕಲ ಒಟ್ಟಿಗೆ ಹೊಂದಿಕೆ ಯಾರ ಬೊಕ್ಕ ನಂಗೆ ಇಂಗ್ಲೀಷ್ ಬೋಡು ಈ ಜಗತ್ತು ನಂಗೆ ಬಿಸ್ನೆಸ್ ಲ್ಯಾಂಗ್ವೇಜ್ ಒಂದು ಬಿಸ್ನೆಸ್ ಲ್ಯಾಂಗ್ವೇಜ್ ವೆರಿ ಇಂಪಾರ್ಟೆಂಟ್ ಓ ಲ್ಯಾಂಗ್ವೇಜ್ ಎಲ್ಲ ಕಮ್ಮಿ ಆಯ್ತು ಅಂಚ ತುಳಿತ ಬಗ್ಗೆ ಕೀಳರಿಂ ಬಿಡಿಸಿ ತುಳು ನಂಗೆ ಅಗತ್ಯ ಬೋಡು ದಯಮಾಡಿ ನಮ್ಮ ಹಿರಿಯ ಕಲ್ಡ ಅಪ್ಪ ಅಮ್ಮಡ ನಮ್ಮ ಅಜ್ಜಾಜಿನ ಪಾತ್ರನಾಗ ನಂಗೆ ಇಂಗ್ಲೀಷ್ ಪಾತ್ರನ ಹಾಕಲಿ ಅರ್ಥ ಒಂದು ನಾವು ತುಳುನ ಬುಡುಕ್ ಬರ್ಚಿ ನಮ್ಮ ಮಾತೆಲ್ಲ ಒಟ್ಟಿಗೆ ಅದು ತುಳು ಕಂಟಿನ್ಯೂ ಮುಲ್ಪಗ ಬೊಕ್ಕ ಈ ಕಾಶಿ ಹೈಸ್ಕೂಲ್ ಅಥವಾ ಸೈಂಟ್ ಜಾನ್ಸ್ ಯಾನ್ ಆಕ್ಚುಲಿ ಎನ್ನ ಫಸ್ಟ್ ಸ್ಟ್ಯಾಂಡರ್ಡ್ 7ನೇ ಮಟ್ಟ ಮಾಡ್ತೀನಿ ಸೈಂಟ್ ಜಾನ್ಸ್ ಇತ್ತ ಪುದರಿಜಿ ಇತ್ತ ಸೈಂಟಿಟ್ ಆತನು ಬೊಕ್ಕ 7ನೇದು 10ನೇ ಕ್ಲಾಸ್ ಮಾಡ್ತೀನಿ ಕಾಶಿ ಹೈಸ್ಕೂಲ್ ಮಾತ ಕನ್ನಡ ಮೀಡಿಯಮ್ಡು ಮಾತ ಎಜುಕೇಶನ್ ಅತನೇ ಕನ್ನಡ ಮೀಡಿಯಮ್ಡು ಆಂಡ ಈ ಇನ್ಸ್ಟಿಟ್ಯೂಷನ್ ಕಲ್ತಿನ ಒಂಜಿ ಇಂಜಿನಿಯರಿಂಗ್ ಮಾಡ್ತದೆ ಒಂಜಿ MBA ಮಾಡ್ತದೆ ಒಂಜಿ 14,000 ಜನಕ್ಕೆಲ್ಲ ಎಂಪ್ಲಾಯ್ಮೆಂಟ್ ಮಾಡ್ಕೊಂಡ್ ಒಂಜಿ ಕೆಪಾಬಿಲಿಟಿ ಬಿಲ್ಡ್ ಮಾಡ್ತಾಕ ಈ ಸ್ಕೂಲ್ಗೂ ನಾನು 7 ಲಕ್ಷ ನೋಡಿ ಎಂಕ್ ಪ್ರೇರಣೆ ಏರು ಊಪರ ಡಾಕ್ಟರ್ ಇರ್ತಾರೆ ಒಂಜಿ ನಲ್ಲೆ ಡಾಕ್ಟರ್ ಜಿಪ್ಪ ಮಾರ್ಕೆಟ್ ದಲ್ಪ ಹೆಚ್ಚಿನಲ್ಲಿ ಗೊತ್ತು ಬಂದು ಬಕ್ಕ ಒಂಜಿ ಜೀಪ್ ಡಾಕ್ಟರ್ ಯಾನು ಸ್ಕೂಲ್ ಉಪ್ಪಲ್ಲ ಏರ್ಪಾಡು ಹಾಕಲ ಕ್ಲಿನಿಕ್ ಎದುಪುನಿ ಸೊ ಆ ಕ್ಲಿನಿಕ್ ಯಾನು ನೆನಪುನಿ ಈ ಎಂತ ಡಾಕ್ಟರ್ ಅವಡು ದಯಪಂಡ ಆ ಡಾಕ್ಟರ್ಗೆ ಉಪ್ಪನ ಗೌರವ ಬೊಕ್ಕ ಆ ಜನಕ್ಕೆ ಸೇವೆ ಮಾಡ್ಕೊಂಡ ಮನೋಭಾವ ಈ ರಡ್ಡು ಇಂಕ ಭಯಂಕರ ಇಷ್ಟ ಆದಿತ್ತು ಆನ ಕಾರಣಾಂತರ ಇಂಕ ಡಾಕ್ಟರ್ ರಾಯ್ಜಿ ದಯಪಂಡ ಕಾಸು ಅಭಾವ ಮುಲ್ಪ ರೆಡ್ಡೆ ಕಾಲೇಜ್ ಇತ್ತು ಮುಲ್ಪ ಕಾರಣಾಂತರ ಆಯ್ಜಿ ಆಂಡ ಅವೊಂಜಿ ಪ್ರೇರಣೆ ಇತ್ತು ಆ ಪ್ರೇರಣೆ ಐತೆ ಮಿತ್ತಿ ಪಿರಬೂರ್ದಿ ಅಂತ ಕಲ್ತೆ ಕಾಸು ಜಾನು ಬಾರಿ ಬಂಗ ಆಯ್ತನು ಎನ್ನ ಪಪ್ಪ ಅಮ್ಮ ಅಣ್ಣೆ ಅಕ್ಕಲು ಬಾರಿ ಬಂಗ ಮತ್ತೆ ಹೆಂಗೆ ಕಲ್ಪಾಯರು ಆನ ಎನ್ನ ಆ ಇಂಚಿನ ಮಲ್ಪ ಜನಕ್ಕೆ ಹೆಲ್ಪ್ ಮಾಡಿ ಪಂಚಿತ್ನ ಒಂಜಿ ಎನ್ನ ಇಚ್ಛೆ ಹಿಂಗೆ ನೆರವೇರು ಇಂಕ 14,000 ಜನಕ್ಕೆ ಎಂಪ್ಲಾಯ್ಮೆಂಟ್ ಕೊರ್ಪುನಂಚಿತ್ನ ಒಂಜಿ ಸಂಸ್ಥೆಡು ಯಾನು ಉಳ್ಳೆ ಅಂಚ ಈ ಸ್ಕೂಲುದ ಎಜುಕೇಷನ್ ದಾಳ ಕಮ್ಮಿಜಿ ಈ ಸ್ಕೂಲುದ ಸೈಂಟಿಟ ಆತ್ಮನ ಕಾಶಿದ ಸ್ಕೂಲುದ ಎಜುಕೇಷನ್ ದಾಳ ಕಮ್ಮಿಜಿ ಈ ಟೀಚರ್ ನಕಲು ಎಂಗ್ಲೇನು ಪಿರಿಯದ ಜಗತ್ತಿಗೆ ಫಿಟ್ ಮಾಡ್ತಾರೆ ಐಕೆ ತಯಾರು ಮಾಡ್ತಾರೆ ಅಂಚ ನೀರು ದಾಳ ಕಮ್ಮಿಜಿ ಮತ್ತೆ ಮೂಜಿ ತುಂಬ ಪಾತ್ರ ಚಂದ್ರಶೇಖರ್ ಸರ್ ರೆವೆಂಟ್ ಫಾದರ್ ಬಗ್ಗೆ ಲೋಬೋ ಮೂಜೆಲ್ಲ ಪಂಡರ್ ಈ ಸ್ಕೂಲುದ ನಮ್ಮ ಇದರ ಸ್ಟ್ಯಾಂಡರ್ಡ್ ಮಿತ್ ಮಲ್ಪಡು ಐಕೆ ರೂಪುರೇಷ ಮಲ್ಪನ ನಮ್ಮ ಮಾತೆಲ್ಲ ಕರ್ತವ್ಯ ನಮ್ಮ ಮಾತೆಲ್ಲ ಸೇರಿದು ಈ ಸ್ಕೂಲು ನಮ್ಮ ಐಡೆಂಟಿಟಿ ಈ ಸ್ಕೂಲ್ ನಮ್ಮ ಗುರುತು ಅವೇನು ಮಾಜನ ಲೆಕ್ಕ ಸ್ವಲ್ಪ ನಮ್ಮ ಕರ್ತವ್ಯ ಐಕೆ ಯಾನೆಲ್ಲ ತಯಾರುಳ್ಳ ಪ್ಲೀಸ್ ಈಗ ಮಾತು ಒಟ್ಟಿಗೆ ಅದು ಈ ಸ್ಕೂಲ್ ಕಣ್ಣು ಬರ್ತೇವಡು ಇದು ಬಂದದ್ದು ನಾಟಕ ಮಿಕ್ಕಲ ನಾಟು ಎನ್ನ ಜಾಸ್ತಿ ಬಾಧ ತಯಾರು ಮಾಡ್ಬೋದು ಧನ್ಯವಾದ ಥ್ಯಾಂಕ್ ಯು ಬಿರಿಬಲ ಇದು ಕೋರುವರೆ ಬಂತನ ಚುತ್ತಿನ ನಂಬಿಕೆದ ಮುರುಟು ಇರೆಗೂ ಕುಡರ ಮುಲ್ಲ ಸೊಲ್ಮೇಲೆ ಸಂದಾಯಿತ ಮಲ್ತೊಂದು ಮದುವೆ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬರ್ತಾ ಇದ್ದೀವಿ ಪುರುಷ ತಾಟಿ ಯಾರು ವೃತ್ತಿ ಬಿಟ್ಟೊಂದು ದೂರದ ಮಸ್ಕತ್ತಿರ್ಬೋದ ಇದರ ಮಾತಾಡುವ ತಾಟಿ ಕೊರ್ಕ ಅಂತ ಬಂದಾಗ ಈ ಕಾರ್ಯಕ್ರಮ ಆಗಿ ಪೊರ್ಲುಕೂಟ ಒಂದು ಪುರುಷ ಎಲ್ಲ ಪಂಚತರ ಕಾರ್ಯಕ್ರಮಗಳ ಗಣೇಶ ನಿಮ್ಮಲ್ಲ ಶಕ್ತಿಯಾದ ಉಂಟು ಸೊ ನೀವು ನನ್ನ ಕಾರ್ಯಕ್ರಮದ ಬಗ್ಗೆ ನಮಗೆ ಮನಸ್ಸಿನಿಂದಲೇ ಶುಭಾಶಯವನ್ನು ಸಲ್ಲಿಸಿಕೊಂಡಿದ್ದಾರೆ ತಾವಾಗಿ ಅವರೆಲ್ಲರಿಗೂ ಧನ್ಯವಾದವನ್ನು ಸಲ್ಲಿಸಿಕೊಡುತ್ತಾ ಇದೀಗ ವೇದಿಕೆಯಲ್ಲಿ ಉಪಸ್ಥಿತಿ ಇರುವಂತಹ ನಮ್ಮೆಲ್ಲರಿಗೂ ಆಶೀರ್ವಚನವನ್ನ ಮಾಡಿದಂತಹ ವಂದನೀಯ ರೆವರೆಂಡ್ ಫಾದರ್ ಎರಿಕ್ ಕ್ರಾಸ್ತಾ ಇವರಿಗೆ ಈ ಕಾರ್ಯಕ್ರಮದ ನೆನಪು ಅವರ ಮನಸ್ಸಲ್ಲಿ ಯಾವಾಗಲೂ ಇರಬೇಕು ಎನ್ನುವಂತಹ ಆಶಯದ ಜೊತೆ ಕೊಡ್ತಾ ಇದ್ದಾರೆ. ಹಾಗೆಯೇ ದೂರದ ಮಸ್ಕತ್ನಿಂದ ಆಗಮಿಸಿಕೊಂಡಿರುವಂತಹ ಅತಿಥಿಗಳು ಎಸ್ಎಸ್ಟಿ ಕಚೇರಿಯ ಚೀಫ್ ಆಪರೇಟಿಂಗ್ ಆಫೀಸರ್ ಆಗಿರುವಂತಹ ಶ್ರೀಯುತ ಗಣೇಶ್ ಶೆಟ್ಟಿ ಇವರು ಕೂಡ ನಮ್ಮ ಅಧ್ಯಕ್ಷರು ಮಾಧವ ಬಂಗೇರ ಇವರು ಹಾಗೆಯೇ ಇನ್ನೋರ್ವ ಅತಿಥಿಗಳು
MCC ಬ್ಯಾಂಕ್ ಇದರ ಚೇರ್ಮನ್ ಆಗಿರುವಂತಹ ಶ್ರೀಯುತ ಅನಿಲ್ ಲೋಬೋ. ಹಾಗೆಯೇ ಇನ್ನೋರ್ವ ಅತಿಥಿಗಳು ವೃತ್ತಿಗೆ ಕೂಡ ಸ್ಮರಣಿಕೆಯಿಂದ ನೀಡಿ ಗೌರವಿಸ್ತಾ ಇದ್ದೀವಿ. ಧನ್ಯವಾದಗಳು. ಇನ್ನು ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ಆಶೀರ್ವಚನ ನೀಡಿದಂಥ ಕಾಶ್ಯ ವಿದ್ಯಾಸಂಸ್ಥೆಗಳ ಸಂಚಾಲಕರಾದ ರೆವರೆಂಡ್ ಫಾದರ್ ಎರಿಕ್ ಕ್ರಾಸರ್ ಅವರಿಗೆ ಅನಂತ ವಂದನೆಗಳನ್ನು ಸಲ್ಲಿಸುತ್ತೇನೆ. ಕಾಶ್ಯ ಹೈಸ್ಕೂಲ್ ಹಳೆ ವಿದ್ಯಾರ್ಥಿ ಸಂಘದ 67ನೇ ವರ್ಷದ ಸಂಭ್ರಮಾಚರಣೆಯನ್ನು ಉದ್ಘಾಟಿಸಿದಂಥ ನಮ್ಮ ಕಾಶ್ಯದ ಹಳೆ ವಿದ್ಯಾರ್ಥಿ ಹಾಗೂ ಶ್ರೀ ಗಣೇಶ್ ಶೆಟ್ಟಿ ಕೊಡುಗೆದಾನಿ ಮಸ್ಕತ್ ಗಣೇಶ್ ಶೆಟ್ಟಿ ಮಸ್ಕತ್ ಅವರು ಕೂಡ ಸಂಘದ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಇಂದಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳು ಆಗಮಿಸಿದಂಥ ಶ್ರೀ ಅನಿಲ್ ಲೋಬೋ MCC ಬ್ಯಾಂಕ್ ಹಾಗೆ ಶ್ರೀ ಉಮೇಶ್ ಕಟ್ಟಿ ರೊಟೇರಿಯನ್ ಅವರಿಗೆ ಕೂಡ ಪ್ರೀತಿಪೂರ್ವಕ ಅಭಿನಂದನೆಗಳನ್ನು ಕೂಡ ಸಲ್ಲಿಸುತ್ತೇನೆ. ಇಂದು ಸನ್ಮಾನಿತರಾದ ಎಲ್ಲ ಶಿಕ್ಷಕರಿಗೂ ಹಳೆಯ ವಿದ್ಯಾರ್ಥಿ ಸಂಘದ ವತಿಯಿಂದ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ನಮ್ಮ ಕಾಶ್ಯ ಹಳೆಯ ವಿದ್ಯಾರ್ಥಿ ಸಂಘಕ್ಕೆ ಎಲ್ಲ ರೀತಿಯಲ್ಲಿ ಪ್ರೋತ್ಸಾಹ ನೀಡುತ್ತಾ ಅವರ ಅನುಪಸ್ಥಿತಿಯಲ್ಲಿ ನೀಡುತ್ತಾ ಬಂದಿರುವಂಥ ಕಾಶ್ಯ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರು ಹಾಗೂ ನಮ್ಮ ಸಂಘದ ಗೌರವಾಧ್ಯಕ್ಷರಾಗಿರುವಂಥ ಶ್ರೀ ಎವರೆಸ್ಟ್ ಫೆಲಿಕ್ಸ್ ಕ್ರಾಸರ್ ಅವರಿಗೆ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಇಂದಿನ ಶುಭ ಸಂದರ್ಭದಲ್ಲಿ ನೃತ್ಯ ಕಾರ್ಯಕ್ರಮ ನೀಡಿದಂಥ ಸಂತರೀತ ಆಂಗ್ಲ ಮಾಧ್ಯಮ ಶಾಲೆ ಹಾಗೂ ಸಂತರೀತ ಕನ್ನಡ ಮಾಧ್ಯಮ ಶಾಲಾ ವಿದ್ಯಾರ್ಥಿಗಳು ಹಾಗೂ ಅವರಿಗೆ ತರಬೇತಿ ನೀಡಿದಂಥ ಎಲ್ಲ ಶಿಕ್ಷಕರಿಗೂ ಧನ್ಯವಾದಗಳನ್ನು ಅರ್ಪಿಸಿದ್ದೇನೆ. ಇಂದಿನ ಕಾರ್ಯಕ್ರಮಕ್ಕೆ ಸ್ಥಳಾಕ್ಷರವನ್ನು ಒದಗಿಸಿಕೊಂಡಂಥ ಸಂತರೀತ ಆಂಗ್ಲ ಮಾಧ್ಯಮ ಶಾಲೆಯ ಮುಖ್ಯೋಪಾಧ್ಯಾಯರಿಗೆ ಮತ್ತು ಸಿಬ್ಬಂದಿ ವರ್ಗಕ್ಕೆ ಧನ್ಯವಾದವನ್ನು ಸಮರ್ಪಿಸಿದ್ದೇನೆ. ಇಂದಿನ ಕಾರ್ಯಕ್ರಮಕ್ಕೆ ನಮ್ಮೊಂದಿಗೆ ಸಹಕರಿಸಿದಂಥ ಆರಕ್ಷಕ ಠಾಣೆ ಪಾಂಡೇಶ್ವರ ಅವರ ಎಲ್ಲ ಸಿಬ್ಬಂದಿ ವರ್ಗಗಳಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸಿದ್ದೇನೆ. ಪತ್ರಿಕಾ ಮಾಧ್ಯಮ ಮಿತ್ರರಿಗೂ ಧನ್ಯವಾದಗಳನ್ನು ಕೂಡ ಸಮರ್ಪಿಸಿದ್ದೇನೆ. ಇಂದಿನ ಕಾರ್ಯಕ್ರಮದ ವೇದಿಕೆಯನ್ನು ಸಜ್ಜುಗೊಳಿಸಿದಂಥ MM ಹೆರಂದರ್ಸ್ JP ಶಾಂತಿನಗರ ಮಂಗಳೂರು ಇವರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸಿದ್ದೇನೆ. ಬೆಳಕು ಮತ್ತು ಧ್ವನಿವರ್ಧಕವನ್ನು ಒದಗಿಸಿಕೊಟ್ಟಂಥ ಗಣೇಶ್ ಎವನ್ ಸೌಂಡ್ಸ್ ಇವರಿಗೂ ಕೂಡ ಧನ್ಯವಾದ ಸಮರ್ಪಿಸಿದ್ದೇನೆ. ಇಂದಿನ ಲಕ್ಷ್ಮೀಶ್ವರವರಿಗೆ ಕೂಡ ಧನ್ಯವಾದಗಳನ್ನು ಸಮರ್ಪಿಸಿದ್ದೇನೆ. ತಮ್ಮ ಹಾಸ್ಯಮಯ ನಾಟಕದ ಮೂಲಕ ತಮ್ಮೆಲ್ಲರನ್ನು ಮನರಂಜಿಸಲಿರುವ ಚೈತನ್ಯ ಕಲಾವಿದರು ಬೈಲೂರು ತಂಡದವರಿಗೆ ನಮ್ಮ ಸಂಘದ ಪರವಾಗಿ ಹೃತ್ಪೂರ್ವಕ ಧನ್ಯವಾದವನ್ನು ಸಮರ್ಪಿಸಿದ್ದೇನೆ. ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದಂಥ ಸರ್ವರಿಗೂ ಧನ್ಯವಾದಗಳನ್ನು ಸಮರ್ಪಿಸಿದ್ದೇನೆ. ಧನ್ಯವಾದ ಸಮರ್ಪಣೆಯನ್ನು ಮುಕ್ತಾಯಗೊಳಿಸಿದ್ದೇನೆ. ಜೈ ಹಿಂದ್. ಸಂಘದ ವತಿಯಿಂದ ಗೌರವಾರ್ಪಣೆ ಶಾಲಾ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ ಸಂಘದ ಅಧ್ಯಕ್ಷರಲ್ಲಿ.